ओम शांति, ओम शांति, ओम शांति, ओम। मधुर रागिनी सा तेरा प्यार बाबा, शीतल चांदनी सा तेरा प्यार बाबा। निर्मल सी गंगा, उज्ज्वल सी यमुना, निर्मल सी गंगा, उज्ज्वल सी यमुना, परम पावनी सा तेरा प्यार बाबा। मधुर रागिनी सा तेरा प्यार बाबा, शीतल चांदनी सा तेरा प्यार बाबा। खुशियाँ मिली है, खुशियाँ मिली है बेशुमार बाबा। मधुर रागिनी सा तेरा प्यार बाबा। जिंदगी सोने जैसी खरी हो गई, कैसी हम पे ये जादूगरी हो गई। जिंदगी सोने जैसी खरी हो गई, कैसी हम पे ये जादूगरी हो गई। जीवन में आई, जीवन में आई अब बहार बाबा। मधुर रागिनी सा तेरा प्यार बाबा। ज्ञान की पाई अनमोल हमने निधि, योग की तुमसे सीखी अनोखी विधि।
की तुमसे सीखी अनोखी विधि हमें ले चले हो, हमें ले चले हो उस पार बाबा। मधुर रागिनी सा तेरा प्यार बाबा। ಓಂ ಶಾಂತಿ. ಇವತ್ತು ಭಾನುವಾರ 19/1/2025. ಬಾಬರವರ ಅವ್ಯಕ್ತ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. 30/11/2003 ಮುರಳಿ. मुरलिया शिरोनामे चारों ही सब्जेक्ट में अनुभव की अथॉरिटी बन समस्या को समाधान स्वरूप में परिवर्तन करो. 4 ಸಬ್ಜೆಕ್ಟ್ ನಲ್ಲಿ ಅನುಭವದ ಅಥಾರಿಟಿ ಉಳ್ಳವರಾಗಿ ಸಮಸ್ಯೆಯನ್ನು ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡಿರಿ. आज ब्राह्मण संसार का रचयिता अपने चारों ओर के ब्राह्मण बच्चों को देख रहे हैं. इंदु ब्राह्मण संसाರದ ರಚಯಿತ ಬಾಪ್ತಾದ ಈ ದೊಡ್ಡ ಬ್ರಾಹ್ಮಣ ಸಂಸಾರ ರಚಿಸಿದ್ಯಾರು? ಶಿವಬಾಬಾ. ಬ್ರಾಹ್ಮಣ ಸಂಸಾರದ ರಚಯಿತ 4 ಕಡೆಯ ಬ್ರಾಹ್ಮಣ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಈ ಬ್ರಾಹ್ಮಣ ಸಂಸಾರ ಛೋಟಾ ಸಾ ಸಂಸಾರ ಹೈ. ಜಗತ್ತಿನ 800 ಕೋಟಿ ಪಾಪ್ಯುಲೇಷನ್ ಅನ್ನ ನೋಡಿದ್ರೆ ಬ್ರಾಹ್ಮಣ ಸಂಸಾರ ಛೋಟಾ ಸಾ ಸಂಸಾರ, ಲೇಕಿನ್ ಅತಿ ಶ್ರೇಷ್ಠ ಸಂಸಾರ ಹೈ, ಅತಿ ಪ್ಯಾರಾ ಸಂಸಾರ ಹೈ. ಏನಾಯ್ತು ಅಲ್ಲಿಗೆ? छोटा संसार, अति श्रेष्ठ संसार, अति प्यारा संसार. ये ब्राह्मण संसार सारे विश्व की विशेष आत्माओं का संसार है. इडೀ ವಿಶ್ವದ ಮನುಷ್ಯಾತ್ಮರನ್ನ ಮುಂದಿಟ್ಕೊಂಡ್ರೆ ಈ ಬ್ರಾಹ್ಮಣ ಸಂಸಾರದಲ್ಲಿರುವವರು ವಿಶೇಷ ಆತ್ಮಗಳು. ಇದು ವಿಶೇಷ ಆತ್ಮಗಳ ಸಂಸಾರ. छोटा संसार, ಅತಿ ಶ್ರೇಷ್ಠ ಸಂಸಾರ, ಪ್ಯಾರ ಸಂಸಾರ, ವಿಶ್ವದ ವಿಶೇಷ ಆತ್ಮಗಳ ಸಂಸಾರ ಇದು. हरेक ब्राह्मण कोटों में कोई में भी कोई आत्मा है, क्योंकि अपने बाप को पहचान बाप के वर्षे के अधिकारी बने ही. ಕೋಟಿ ಕೋಟಿ ಮನುಷ್ಯಾತ್ಮರಲ್ಲಿ ಬ್ರಾಹ್ಮಣಾತ್ಮರು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಶಿವ ತಂದೆಯನ್ನ ಅರಿತುಕೊಂಡು ತಂದೆಯ ಆಸ್ತಿಗೆ ಅಧಿಕಾರಿಯಾದವರು ಕೆಲವರೇ. जैसे बाप ऊंचे थे ऊंचा है, तो बाप को पहचान बाप का बनने वाली आत्माएं भी विशेष आत्माएं हैं. ಬಾಬಾ ತಿಳಿಸಿದರು ಬ್ರಾಹ್ಮಣಾತ್ಮರಂದ್ರೆ ವಿಶೇಷ ಆತ್ಮಗಳು ಅಂತ. ಯಾಕೆ? ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನ ಅರಿತು ऊंचे थे ऊंचा बाप को पहचान बाप का बनने वाली आत्माएं. ತಂದೆ ಮಗುವಾಗಬೇಕು, ಅರ್ಥ ಮಾಡಿಕೊಂಡು ಬಾಬನನ್ನ ತಿಳ್ಕೊಂಡು ಬಾಬನ ಮಗುವಾಗುವಂತಹ ವಿಶೇಷ ಆತ್ಮಗಳು ಕೋಟಿಯಲ್ಲಿ ಕೆಲವರು. अपने बाप को पहचान ಅಂದರೆ ಅರ್ಥ बाप के वर्षे के अधिकारी. हर ब्राह्मण आत्मा के जन्मते ही भाग्य विधाता बाप ने मस्तक पर श्रेष्ठ भाग्य की लकीर खींच ली है. ನಾವು ಅಲೌಕಿಕ ಜನ್ಮ ಪಡ್ಕೊಂಡ ಕೂಡಲೇ ನಮ್ಮ ಮಸ್ತಕದ ಮೇಲೆ ಬಾಬಾ ಭಾಗ್ಯದ ರೇಖೆಯನ್ನ ಎಳೆದಿದ್ದಾರೆ. ಐಸಿ ಶ್ರೇಷ್ಠ ಭಾಗ್ಯವಾನ್ ಆತ್ಮ ಹೇ. ಬಾಬಾ ಅಂತಾರೆ ವಿಶೇಷಾತ್ಮಗಳು ನಾವು ಅಂತಂದ್ರು. ಈಗೇನಂತಾರೆ ಬಾಬಾ? ಭಾಗ್ಯವಾನ್ ಆತ್ಮಗಳಾಗಿದ್ದೀರಿ.
ಇದು ಬಾಬಾ ಹೇಳ್ಬೇಕು, ನಾವು ಹೇಳ್ಬೇಕು? ನಾವೆಷ್ಟು ಭಾಗ್ಯವಂತರು, ಎಷ್ಟು ನಾವು ವಿಶೇಷ ಆತ್ಮಗಳು. ಐಸೆ ಭಾಗ್ಯವಾನ್ ಅಪನೆ ಕೋ ಸಮಜ್ತೆ ಹೋ. ಈ ರೀತಿ ನಾನು ಭಾಗ್ಯವಾನ್ ಆತ್ಮ ಇದ್ದೀನಿ ಅಂತ ತಮ್ಮನ್ನ ತಿಳ್ಕೊಂಡಿದ್ದೀರಾ? ಇತನಾ ಬಡಾ ರೂಹಾನಿ ನಶಾ ಅನುಭವ ಹೋತಾ ಹೈ. ಅಷ್ಟ ಆತ್ಮಿಕ ನಶೆ ಅನುಭವ ಆಗ್ತಾ ಇದೆಯಾ? ಹರೇಕ್ ಬ್ರಾಹ್ಮಣ ಕೆ ದಿಲ್ ಮೇ ದಿಲಾರಾಮ್, ದಿಲ್ ಕಾ ದುಲಾರ್, दिल का प्यार दे रहे हैं। ये परमात्मा प्यार सारे कल्प में एक द्वारा एक समय ही प्राप्त होता है। बाबा ಪ್ರತಿಯೊಂದು ಬ್ರಾಹ್ಮಣ ಆತ್ಮರಿಗೆ ಹೃದಯ ತುಂಬಿ ಹೃದಯ ರಾಮ ಹೃದಯದ ಪ್ರೀತಿಯನ್ನ ಅಥವಾ ಹೃದಯ ತುಂಬಿ ಮಕ್ಕಳನ್ನ ಏನ್ ಮಾಡ್ತಿದ್ದಾರೆ? ಮುದ್ದು ಮಾಡ್ತಿದ್ದಾರೆ. ಪರಮಾತ್ಮನ ಪ್ರೀತಿ ಇಡೀ ಕಲ್ಪದಲ್ಲಿ ಒಂದೇ ಬಾರಿ ಸಿಗೋದು, ಮತ್ತೆ ಒಂದೇ ಸಮಯದಲ್ಲಿ ಸಿಗೋದು, ಒಬ್ಬನಿಂದಲೇ ಸಿಗೋದು. ಎಂತ ಪ್ರೀತಿ 5,000 ವರ್ಷದಲ್ಲಿ ಎಂದಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನಿಂದಲೇ ಒಂದೇ ಸಮಯದಲ್ಲಿ. ಯಾವಾಗದು? ಈ ಸಂಗಮ ಯುಗದ ಸಮಯ. ये रूहानी नशा सदा हर कर्म में रहता है. ಇಂಥ ಒಂದು ನಶೆ ಪ್ರತಿಯೊಂದು ಕರ್ಮದಲ್ಲಿ ಸಿಗ್ತದ? क्योंकि आप विश्व को चैलेंज करते हो. हम कर्मयोगी जीवन वाले विशेष आत्माएं हैं. ಬಾಬಾ ಹೇಳ್ತಾರೆ, ನಾವು ಇಡೀ ಜಗತ್ತಿಗೆ ಚಾಲೆಂಜ್ ಮಾಡ್ತೀವಿ. ನಾವು ಕರ್ಮಯೋಗಿ ಜೀವನವನ್ನ ಹೊಂದಿರುವ ವಿಶೇಷ ಆತ್ಮಗಳು. ಸಿರ್ಫ್ ಯೋಗ ಲಗಾನೆ ವಾಲೆ ಯೋಗಿ ನಹಿ. ಬರೇ ನಾವು ಬಾಬಾನ ಜೊತೆಗೆ ಯೋಗವನ್ನ ಜೋಡಿಸುವಂತಹ ಯೋಗಿಗಳಲ್ಲ. ಯೋಗಿ ಜೀವನ್ ವಾಲೆ ಹೋ. ಬಾಬಾ ಅಂತಾರೆ, ನಮ್ದು ಯೋಗಿ ಜೀವನ್ ವಾಲೆ. ಬರೇ ನಾವು ಯೋಗಿಗಳಲ್ಲ, ಯೋಗಿ ಜೀವನ್ ವಾಲೆ. ಯಾಕೆ? ಜೀವನ ಸದಾ ಕಾಲಕ್ಕೆ ಹೋತಿ ಹೈ. ಜೀವನ ಅಂದ್ರೆ ಸದಾ ಕಾಲಕ್ಕೆ ಇರ್ತದೆ. ಯೋಗಿಗಳಂದ್ರೆ ಕೆಲವೊಮ್ಮೆ ಯೋಗ ಮಾಡಬಹುದು, ಕೆಲವೊಮ್ಮೆ ವಿಯೋಗಿ ಆಗ್ಬೋದು. ಆದರೆ ಯೋಗಿ ಜೀವನ ವಾಲೆ ಅಂದ್ರೆ ನಾವು ಸದಾ ಕಾಲಕ್ಕೂ ಯೋಗ ಮಾಡೋರು. ನ್ಯಾಚುರಲ್ ಮತ್ತೆ ನಿರಂತರ ಯೋಗ. ಒಂದು ಕ್ಷಣನೂ ಬಾಬನನ್ನ ಬಿಟ್ಟು ನಾವಿಲ್ಲ. ಒಂದು ಸೇವೆ ಮಾಡ್ಲಿ, ಒಂದು ಮಾತಾಡ್ಲಿ, ಎಲ್ಲೇ ಹೋಗ್ಲಿ, ಎಲ್ಲೇ ಬಂದ್ರು ಬಾಬಾ 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 ಮಾಡೋದೆಲ್ಲ ಯಾವ ಸೇವೆ? ಬಾಬನ್ ಸೇವೆ. ಮನೆಗೆ ಹೋಗ್ತೀರಿ, ಮನೆ ಯಾರ್ದು? ಬಾಬನ್ ಮನೆ. ಅಲ್ಲಿ ಮಕ್ಕಳಿಗೆಲ್ಲ ಅಡಿಗೆ ಮಾಡಿ ಹಾಕ್ತೀರಿ, ಮಕ್ಕಳು ಯಾರ್ದು? ಬಾಬನ ಮಕ್ಕಳು. ಹೆಜ್ಜೆ ಹೆಜ್ಜೆಗೂ ನನಗೆ ಇದು ಬಾಬಂದು ಬಾಬಂದು ಬಾಬಂದು. ಈ ರೀತಿ ನಮ್ಮ ಜೀವನನೇ ಏನು? ಯೋಗಿ ಜೀವನ ಅಂತ ಬಾಬಾ ತಿಳಿಸ್ತಿದ್ದಾರೆ. ಜೀವನ ಅಂದ್ರೆ ಸದಾ ಕಾಲಕ್ಕೆ ಇರ್ತದೆ, ನ್ಯಾಚುರಲ್ ಆಗಿರ್ತದೆ, ಮತ್ತೆ ನಿರಂತರವಾಗಿರ್ತದೆ. 8 ಗಂಟೆ 6 ಗಂಟೆಗೆ ಯೋಗಿ ಜೀವನ ವಾಲೆ ನಹಿ. ನಾವು 8 ಗಂಟೆ ಯೋಗಿಗಳು, 6 ಗಂಟೆ ಯೋಗಿ ಜೀವನಧಾರಿಗಳಲ್ಲ. ಯೋಗ ಅರ್ಥಾತ್ ಯಾದ್ तो ಬ್ರಾಹ್ಮಣ ಜೀವನ್ ಕಾ ಲಕ್ಷ್ಯ ಹೈ. ಆದ್ರಿಂದ ಯೋಗ ತಂದೆಯ ನೆನಪು ಮಾಡುವಂಥದ್ದು ಬ್ರಾಹ್ಮಣ ಜೀವನದ ಲಕ್ಷ್ಯವಾಗಿದೆ. ಎಷ್ಟು ಬ್ರಾಹ್ಮಣ ಜೀವನದ ಲಕ್ಷಣ ನೋಡಿ. ಯೋಗ ಮಾಡೋದು ಯಾರ ಜೊತೆಗಿರೋದು? ಪರಮಾತ್ಮನ ಜೊತೆಗೆ. ಹಾಗಾಗಿ ಲೌಕಿಕದಲ್ಲಿಯೂ ದೇವರ ಕೆಲಸ ಏನ್ ಮಾಡ್ಬೇಕಾದ್ರೂ ಬ್ರಾಹ್ಮಣರನ್ನ ಕರೀತಾರೆ. ಯಾರಿಗಾರು ನೋಡಿ, ಒಂದು ಪೂಜೆ ಮಾಡಬೇಕಾದ್ರೆ ಬ್ರಾಹ್ಮಣರನ್ನ ಕರೀತಾರೆ, ಒಂದು ಹೋಮ ಮಾಡಬೇಕಾದ್ರೆ ಬ್ರಾಹ್ಮಣರನ್ನ ಕರೀತಾರೆ, ಒಂದ್ ಏನಾರು ಮದುವೆ ಮುಂಜಿಯಲ್ಲಿ ಆ ಯಜ್ಞದ ಮುಂದೆ ಮಂತ್ರೋಚ್ಚಾರಣೆ ಮಾಡ್ಲಿಕ್ಕೆ ಯಾರನ್ನ ಕರೀತಾರೆ? ಬ್ರಾಹ್ಮಣರನ್ನ ಕರೀತಾರೆ. ಎಲ್ಲಾರು ದೇವರ ಕೆಲಸ ಮಾಡ್ಬೇಕಂದ್ರೆ ಬ್ರಾಹ್ಮಣರು ಬೇಕು. ಯಾಕೆ? ಸಂಗಮ ಯುಗದಲ್ಲಿ ನಾವು ಬ್ರಾಹ್ಮಣರು ನಿರಂತರವಾಗಿ ತಂದೆಯ ಜೊತೆಗಿರುವವರು, ಯೋಗಿ ಜೀವನ್ ವಾಲೆ. ಅದಕ್ಕೆ ಬಾಬಾ ಅಂತಾರೆ, ನಮ್ಮ ಜೀವನದ ಲಕ್ಷ್ಯವಾಗಿದೆ. ನಮ್ಮ ಜೀವನದ ಲಕ್ಷ್ಯ ತಂದೆಯ ನೆನಪು. जीवन का लक्ष्य स्वतः ही याद रहता है और जैसा लक्ष्य होता है वैसे लक्षण भी स्वतः ही आते हैं. ಯಾವ ಲಕ್ಷ್ಯ ಇಟ್ಕೊಂಡಿರ್ತೀವೋ ಅದಕ್ಕೆ ತಕ್ಕಂತೆ ಜೀವನದಲ್ಲಿ ಲಕ್ಷಣನು ಸಹಿತ ಕಂಡು ಬರ್ತದೆ. ಈ ಫಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಬಾಬಾ ನಮ್ಮನ್ನ ಛೋಟ ಸಂಸಾರ ಅಂದ್ರು, ಅತಿ ಶ್ರೇಷ್ಠ ಸಂಸಾರ, ಪ್ರೀತಿಯ ಸಂಸಾರ, ವಿಶೇಷಾತ್ಮಗಳ ಸಂಸಾರ, ಭಾಗ್ಯವಾನ್ ಆತ್ಮಗಳು, ಮತ್ತೆ ಭಾಗ್ಯದ ರೇಖೆಯನ್ನ ಬಾಬಾ ಎಳಿತಾರೆ. ಭಾಗ್ಯವಾನ್ ಆತ್ಮಗಳಂದ್ರು. ನೆಕ್ಸ್ಟ್ ಬಾಬಾ ಹೇಳ್ತಾರೆ ಕರ್ಮ ಯೋಗಿ ಜೀವನ ವಾಲೆ. ನಾವೆಲ್ಲರೂ ಸಹ ಯೋಗಿ ಜೀವನಧಾರಿಗಳು. ಬರೇ ಯೋಗಿಗಳಲ್ಲ,
जीवनने योगी जीवन। बाप दादा हर ब्राह्मण आत्मा के मस्तक में चमकता हुआ भाग्य का सितारा देखते ही ಪ್ರತಿಯೊಂದು ಮಕ್ಕಳ ಮಸ್ತಕದಲ್ಲಿ ಬಾಬಾ ಹೊಳೆಯುವಂತಹ ಭಾಗ್ಯದ ನಕ್ಷತ್ರವನ್ನ ನೋಡ್ತಾ ಇದ್ದಾರೆ। ಬಾಪ್ ದಾದಾ ಸದಾ ಹರ್ ಬಚ್ಚೆ ಕೋ ಶ್ರೇಷ್ಠ ಸ್ವಮಾನದಾರಿ ಶ್ರೇಷ್ಠ ಸ್ವರಾಜ್ಯದಾರಿ देखते हैं। ಇನ್ಯಾರು ನಾವು ಅದೊಂದೇ ಹೇಳ್ತಾ ವಿಶೇಷಾತ್ಮಗಳಂತ ಹೇಳ್ತಾರೆ ಬಾಬಾ, ಯೋಗಿ ಜೀವನ್ ವಾಲೆ ಅಂತ ಹೇಳ್ತಾರೆ। ಈಗ ಬಾಬಾ ನೋಡ್ತಾರೆ ಪ್ರತಿಯೊಂದು ಮಕ್ಕಳು ಸ್ವಮಾನದಾರಿಗಳು, ಪ್ರತಿಯೊಂದು ಮಕ್ಕಳು ಸ್ವರಾಜ್ಯಾಧಿಕಾರಿಗಳು। तो आप सभी भी अपने को स्वमानदारी आत्मा हो, स्वराज्यदारी आत्मा हो, ऐसे ही अनुभव करते हो। ನಾನು ಸ್ವಮಾನದಾರಿ ಆತ್ಮ, ನಾನು ಸ್ವರಾಜ್ಯದಾರಿ ಆತ್ಮ ಅಂತ ಅನುಭವ ಮಾಡ್ತಿದ್ದೀರಾ? ಸ್ವರಾಜ್ಯ ಅಧಿಕಾರಿ ಆತ್ಮ ಸ್ವಾದ ರಾಜ್ಯದ ಮೇಲೆ ಅಧಿಕಾರಿ, ದೇಹದ ಮೇಲೆ ಅಧಿಕಾರಿ, ಪಂಚ ಇಂದ್ರಿಯಗಳ ಮೇಲೆ ಅಧಿಕಾರಿ, ಪ್ರಕೃತಿಯ ಮೇಲೆ ಅಧಿಕಾರಿ, ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ, ಎಲ್ಲದರ ಮೇಲೆ ರಾಜ್ಯಭಾರ ಮಾಡುವಂತಹ ಆತ್ಮ ನಾನು ಸ್ವರಾಜ್ಯ ಅಧಿಕಾರಿ, ಸ್ವಮಾನ ಅಧಿಕಾರಿ, ಸ್ವಮಾನದಾರಿ। ಬಾಬಾ ಹೇಳ್ತಾರೆ ऐसे अनुभव करते हो स्वमानदारी मत्ते स्वराज्याधिकारी। सेकंड में अगर स्मृति में लाओ कि मैं स्वमानदारी आत्मा हूँ, तो सेकंड में स्वमान की कितनी लिस्ट आ जाती। ನಾನು ಸಮಾನದಾರಿ ಆತ್ಮ ಅಂದ ಕೂಡಲೇ 1 ಸೆಕೆಂಡಿಗೆ ಸ್ವಮಾನದ ಎಷ್ಟು ಲಿಸ್ಟ್ ನಿಮಗೆ ನೆನಪಿಗೆ ಬರ್ತದೆ ಅಂತ ಹೇಳ್ತಾರೆ ಬಾಬಾ। ಹೇಳಿ, ಒಬ್ರೊಬ್ರು ಒಂದೊಂದು ಸಮಾನ ಹೇಳ್ತಾ ಹೋಗಿ। ನಾನು ಪೂರ್ವಜ ಆಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ, ನಾನು ಲೈಟ್ ಹಾಸ್ ಮೈಟೋಸ್ ಆಗಿದ್ದೇನೆ, ನಾನು ದಾತಾ ತಂದೆಯ ದಾತಾ ಮಾಸ್ಟರ್ ದಾತಾ ಮಗುವಾಗಿದ್ದೀನಿ, ನಾನು ವಿಶ್ವ ಕಲ್ಯಾಣಕಾರಿ ಆಗಿದ್ದೀನಿ, ನಾನು ಮಾಸ್ಟರ್ ದಯಾಸಾಗರ್ ಆಗಿದ್ದೀನಿ, ನಾನು ವಿಘ್ನ ವಿನಾಶಕ ಆಗಿದ್ದೀನಿ। ಬಾಬಾ ಹೇಳ್ತಾರೆ ಒಂದ್ ಸಮಾನದಾರಿ ಅಂತ ಅಂದ್ರೆ ಸಾಕು, ಸ್ವಮಾನದ लिस्ट आ जाती है। अभी भी अपने स्वमान की लिस्ट स्मृति में लाई, लंबी लिस्ट है। ಬಾಬಾ ಅಂತಾರೆ ಸ್ವಮಾನದ ಲಿಸ್ಟ್ ಏನು, ಬಹಳ ದೊಡ್ಡ ಲಿಸ್ಟ್ ಇದೆ। ನಾನು ಶಾಂತ ಸ್ವರೂಪಾತ್ಮ, ನಾನು ಪವಿತ್ರ ಸ್ವರೂಪಾತ್ಮ ಅಲ್ವಾ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀನಿ, ನಾನು ಸುಖದಾತ, ನಾನು ಶಕ್ತಿದಾತ, ನಾನು ಆನಂದ ಸ್ವರೂಪ, ನಾನು ಶಾಂತಿದಾತ ಆತ್ಮ, ನಾನು ಎಲ್ಲರ ಮೇಲೆ ಶುಭ ಭಾವನೆ ಶುಭ ಕಾಮನೆಯನ್ನ ಮಾಡುವವನು। ಎಷ್ಟು ನಾನು ಶಿವಶಕ್ತಿ, ನಾನು ಬಾಬರವ್ರ ಜೊತೆ ಕಂಬೈಂಡ್ ಆತ್ಮ ಆಗಿದ್ದೀನಿ। ಈ ರೀತಿ ಒಂದೊಂದೇ ಸ್ವಮಾನದ ಲಿಸ್ಟ್ ನಮಗೆ ನೆನಪಾಗ್ತದೆ। ನಾನು ಖುಷಿ ನಶೀಬ್ ಆತ್ಮ, ನಾನು ಬಾಬರವರ ದಿಲ್ ತಖ್ತ್ ನಶೀನ್ ಆತ್ಮ, ನಾನು ಪದ್ಮಾಪದಂ ಭಾಗ್ಯಶಾಲಿ ಆತ್ಮ। बाबा अंतर लंबी लिस्ट स्वमान अभिमान को खत्म कर देता है। ಸ್ವಮಾನದ ಇಂಪಾರ್ಟೆನ್ಸ್ ನೋಡಿ, ನಾನು ಎಂತ ಶ್ರೇಷ್ಠಾತ್ಮ ಶ್ರೇಷ್ಠಾತ್ಮ ಶ್ರೇಷ್ಠಾತ್ಮ, ನಾನು ನಿರಂತರ ಯೋಗಿ ಜೀವನ್ ವಾಲೆ, ನಾನು ವಿಶೇಷಾತ್ಮ। ಈ ಸ್ವಮಾನ ಏನ್ ಮಾಡ್ತದೆ ಅಂದ್ರೆ ನಮ್ಮ ಅಭಿಮಾನವನ್ನ ಖತಮ್ ಮಾಡ್ತದೆ। ಸ್ವಮಾನ ಹೇ ಶ್ರೇಷ್ಠ ಅಭಿಮಾನ್, ಸ್ವಮಾನ ಅಂದ್ರೆ ಶ್ರೇಷ್ಠ ಅಭಿಮಾನ। ದೇಹದ ಅಭಿಮಾನದಲ್ಲಿ ಬಂದು ನಾನು 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 ಅಂದ್ರೆ ಅದು ಏನಾಗ್ತದೆ, ಮನಸ್ಸನ್ನ ದಿಲ್ಶಿಕಸ್ ಮಾಡುತ್ತದೆ। ಆತ್ಮಸ್ವರೂಪದಲ್ಲಿದ್ದುಕೊಂಡು ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಪದ್ಮಾಪದಂ ಭಾಗ್ಯಶಾಲಿ, ಇದು ಏನ್ ಮಾಡ್ತದೆ, ಶ್ರೇಷ್ಠ ಅಭಿಮಾನ। ಸ್ವಮಾನ ಅಂದ್ರೆ ಶ್ರೇಷ್ಠವಾದ ಅಭಿಮಾನ। तो श्रेष्ठ अभिमान अशुद्ध भिन्न भिन्न देह अभिमान को समाप्त कर देता है। ಶ್ರೇಷ್ಠ ಅಭಿಮಾನದಲ್ಲಿ ಇದ್ರೆ ಅಶುದ್ಧವಾದ ಭಿನ್ನ ಭಿನ್ನ ದೇಹ ಅಭಿಮಾನವನ್ನ ಸಮಾಪ್ತಿ ಮಾಡ್ತದೆ। जैसे सेकंड में लाइट का स्विच ऑन करने से अंधकार भाग जाता, अंधकार को भगाया नहीं जाता, अंधकार को निकालने की मेहनत नहीं करनी पड़ती। ಈಗ ಸ್ವಿಚ್ ಅನ್ನ ಆನ್ ಮಾಡಿದ ಕೂಡಲೇ ಕತ್ತಲಿಗೆ ನೀನು ಹೋಗು ಹೋಗು ಅಂತ ದುಡ್ಬೇಕಾ? ಸ್ವಿಚ್ ಆನ್ ಮಾಡಿದ್ರೆ ಸಾಕು,
ಕತ್ತಲೆಯನ್ನು ಓಡಿಸುವ ಅವಶ್ಯಕತೆ ಇಲ್ಲ. ಕತ್ತಲೆ ಹೋಗ್ಲಿಕ್ಕೆ ಯಾವ ಮೆಹನತ್ ಮಾಡುವ ಅವಶ್ಯಕತೆ ಇಲ್ಲ. स्विच ऑन किया, अंधकार स्वतः समाप्त हो जाता है. ऐसे स्वमान की स्मृति का स्विच ऑन करो. ಸ್ವಮಾನದ ಸ್ವಿಚ್ ಅನ್ನ ಆನ್ ಮಾಡಿ भिन्न भिन्न देहाभिमान समाप्त करने की मेहनत नहीं करनी पड़ी. ಭಿನ್ನ ಭಿನ್ನ ದೇಹಾಭಿಮಾನದಲ್ಲಿ ನಾನು ಹೇಳ್ದಂಗೆ ಅವ್ರು ಮಾಡಿಲ್ಲ, ನಾನು ಹೇಳ್ದಂಗೆ ಇವ್ರು ಕೇಳಲಿಲ್ಲ ಅಂತ ದೇಹಾಭಿಮಾನದಲ್ಲಿ ಬಂದೆಲ್ಲ ಟೆನ್ಷನ್ ಮಾಡ್ಕೊಂಡಿರ್ತೀವಲ್ಲ. ಬಾಬಾ ಹೇಳ್ತಾರೆ, ಸ್ವಮಾನದ ಸೀಟಲ್ಲಿ ಸೆಟ್ ಆದ್ರೆ ಸಾಕು, ಸ್ವಮಾನದ ಸ್ಮೃತಿಯಲ್ಲಿ ನೀವು ಸೆಟ್ ಆದ್ರೆ ಸಾಕು. ಈ ಭಿನ್ನ ಭಿನ್ನ ದೇಹಾಭಿಮಾನದಿಂದ ಮೆಹನತ್ ಮಾಡ್ತಿದೀವಲ್ಲ, ಒದ್ದಾಡ್ತಿದೀವಲ್ಲ, ಎಲ್ಲ ಸಮಾಪ್ತಿ. मेहनत तब तक करनी पड़ती है जब तक स्वमान की स्मृति स्वरूप नहीं बनते. ಪರಿಶ್ರಮ ಪಡ್ತಾ ಇರ್ತೀವಿ, ಒದ್ದಾಡ್ತಾ ಇದ್ದೀವಿ, ಚಿಂತೆ, ಸಿಟ್ಟು, ಬೇಜಾರು, ಮೂಡ್ ಆಫ್ ಅಂದ್ರೆ ಎಲ್ಲ ದೇಹದ ಅಭಿಮಾನದ ರಿಸಲ್ಟ್. ಸ್ವಮಾನದ ಸ್ವಿಚ್ ಆನ್ ಮಾಡಿ ಇವೆಲ್ಲನೂ ಹೋಗ್ಬಿಡ್ತದೆ. ಹೇಗೆ ಸ್ವಿಚ್ ಹಾಕಿದ ಕೂಡಲೇ ಕತ್ತಲು ವಿದಿನ್ ಸೆಕೆಂಡ್ ಹೆಂಗೆ ಗಾಯಬಾಗ್ತದೆ, ಹಾಗೇನೆ ಸ್ವಮಾನದ ಸೀಟಲ್ಲಿ ಸೆಟ್ ಆದ್ರೆ ದೇಹಾಭಿಮಾನದ ಎಲ್ಲಾ ಲಕ್ಷಣಗಳು, ಪರಿಶ್ರಮ, ಒದ್ದಾಟ ಎಲ್ಲನೂ ಹೋಗ್ಬಿಡ್ತದೆ. बाप दादा बच्चों का खेल देखते ही स्वमान को दिल में वर्णन करते ही. ಮಕ್ಕಳ ಆಡುವಂತ ಆಟವನ್ನ ನೋಡ್ತಾ ಇದ್ದಾರೆ ಬಾಬಾ. ಸ್ವಮಾನವನ್ನ ಹೃದಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಮಕ್ಕಳು. ಬಾಬಾ ಮೈ ಬಾಪ್ ದಾದಾಕ್ಕೆ ದಿಲ್ ತಖ್ತ್ ನಶೀನ್ ಹೂ. ನಾನು ಬಾಬರವರ ಹೃದಯ ಸಿಂಹಾಸನದಲ್ಲಿದ್ದೀನಿ. ವರ್ಣನ್ ಬಿ ಕರ್ತೆ ಹೇ. ನಾನು ಬಾಬರ ಹೃದಯ ಸಿಂಹಾಸನದ ಅಧಿಕಾರಿ. ವರ್ಣನೆನೂ ಮಾಡ್ತಾರೆ, ಯೋಚನೆನೂ ಮಾಡ್ತಾರೆ. ಅನುಭವಕ್ಕೆ ಸೀಟ್ ಪರ್ ಸೆಟ್ ನೈ ಹೋತೆ. ವರ್ಣನೆ ಮಾಡ್ತಾರೆ, ಯೋಚನೆನೂ ಮಾಡ್ತಾರೆ, ಆದರೆ ಅನುಭವದ ಸೀಟಲ್ಲಿ ಸೆಟ್ ಆಗುದಿಲ್ಲ. ಸೋಚಿತೆ ಹೇ ವೋ ಅನುಭವ ಹೋನಾ ಜರೂರಿ ಹೇ. ಯೋಚನೆ ಮಾಡ್ತಾರೆ, ನಾನು ಬಾಬರವರ ಹೃದಯ ಸಿಂಹಾಸನಾಧೀಶ್ವರ ಆಗಿದ್ದೀನಿ. ಯೋಚನೆ ಮಾಡ್ತಾರೆ, ಅನುಭವ ಮಾಡಂಗಿಲ್ಲ. ಸಬಸೆ ಶ್ರೇಷ್ಠ ಅಥಾರಿಟಿ ಅನುಭವ ಕಿ ಅಥಾರಿಟಿ ಹೇ. ಶ್ರೇಷ್ಠವಾದಂತ ಅಥಾರಿಟಿ ಅಂದ್ರೆ अनुभवदा अथॉरिटी. तो बाप दादा देखते ही सुनते बहुत अच्छा है, सोचते भी बहुत अच्छा है, लेकिन सुनना सोचना अलग चीज है. अनुभवी स्वरूप बनना यही ब्राह्मण जीवन की श्रेष्ठ अथॉरिटी है. ಸಮಾನ ಹೇಳಿ ಅಂದ ಕೂಡ ಬಡ 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 ಎಲ್ಲ ಹೇಳ್ಬಿಡ್ತೀವಿ. ಹೇಳೋದು, ಕೇಳೋದು, ವರ್ಣನೆ ಮಾಡೋದು ಅದು ಬೇರೆ. ಅನುಭವ ಸ್ವರೂಪದಲ್ಲಿ ಅನುಭವ ಕಿ ಅಥಾರಿಟಿಯಲ್ಲಿ ಬರಬೇಕು. ಸುನನೆ ಬಹುತ್ ಅಚ್ಚಾ, ಸೋಚಿತೆ ಬಿ ಬಹುತ್ ಅಚ್ಚಾ. ಇನ್ನೂ ಹೇಳಿ ಅಂದ್ರೆ ಇನ್ನೂ ಯೋಚಿಸಿ ಬೇಕಾದ್ರೆ ಸಮಾನವನ್ನ ತಿಳಿಸ್ತೀವಿ. ಹೇಳುದು, ಯೋಚಿಸುವುದು ಅದು ಬೇರೆ. ಅನುಭವಿ ಸ್ವರೂಪರಾಗುವುದು ಬ್ರಾಹ್ಮಣ ಜೀವನದ ಶ್ರೇಷ್ಠವಾದ ಅಥಾರಿಟಿ, ಶ್ರೇಷ್ಠವಾದ ಅಧಿಕಾರ. ಬಾಬಾ ಹೇಳ್ತಿದ್ದಾರೆ, ಯಹಿ ಭಕ್ತ ಅವರು ಜ್ಞಾನಕ ಅಂತರ ಹೇ. ಭಕ್ತಿ ಮತ್ತೆ ಜ್ಞಾನಕ್ಕೆ ಇಷ್ಟು ವ್ಯತ್ಯಾಸ. ಇಷ್ಟೇ. ಭಕ್ತಿಯಲ್ಲಿ ಏನು, ಎಲ್ಲ ವರ್ಣನೆ ಮಾಡ್ತಾರೆ, ಪ್ರವಚನ ಕೇಳ್ತಾರೆ, ಆಮೇಲೆ ಶ್ಲೋಕ ಕಂಠಪಾಠ ಮಾಡ್ತಾರೆ, ಭಜನೆ ಮಾಡ್ತಾರೆ, ಆಮೇಲೆ ಮಹಿಮೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾವ್ದ್ರಲ್ಲಿ? ಬಾಯಿಂದ ಮಾಡ್ತಾರೆ. ಮುಗೀತು, ಮಾಡೋದು ಮುಗೀತು, ಭಕ್ತಿನೂ ಮುಗ್ದಂಗೆ. ಬಾಬಾ ಹೇಳ್ತಾರೆ, ಭಕ್ತಿ ಮತ್ತೆ ಜ್ಞಾನದಲ್ಲಿ ವ್ಯತ್ಯಾಸ ಇಷ್ಟೇ. ಭಕ್ತಿ ಮೇ ಬಿ ಸುನ್ನೆ ಕಿ ಮಸ್ತಿ ಮೇ ಬಹುತ್ ಮಸ್ತ್ ಹೋತೆ, ಸೋಚತೆ ಬಿ ಹೇ, ಅನುಭವ ನಹೀ ಕರ್ ಪಾತೆ. ಯಾಕೆಂದ್ರೆ ಜ್ಞಾನನೇ ಇಲ್ಲಲ್ಲ, ಪರಮಾತ್ಮನೇ ಯಾರಂತ ಗೊತ್ತಿಲ್ಲ, ಎಲ್ಲಿದಾನಂತ ಗೊತ್ತಿಲ್ಲ. ಹಾಗಾಗಿ ಅವರು ಏನ್ ಮಾಡ್ತಾರೆ, ಸುನ್ನೆ ಮೇ ಮಸ್ತಿ. ಯಾರಾದ್ರೂ ಏನಾದ್ರು ಒಂದಷ್ಟು ಪ್ರವಚನ ಮಾಡ್ತಾರೆ ಅಂದ್ರೆ ಕೇಳುವುದರಲ್ಲೇ ಗೋಣ ಹಾಕೊಂಡು ಮಸ್ತರಾಗಿ ಕುಂತಿರ್ತಾರೆ. ಆದರೆ ಅನುಭವ ಆಗುವುದಿಲ್ಲ. ಜ್ಞಾನ का अर्थ ही है, ज्ञानी तो आत्मा ಅಂದ್ರೆ ಹರ್ ಸ್ವಮಾನಕ್ಕೆ ಅನುಭವಿ ಬನನಾ. ಜ್ಞಾನಿ ಆತ್ಮಗಳು ನಾವು, ತಿಳಿದವರಂತಂದ್ರೆ ಸಮಾನದ ಅನುಭವಿಯಾಗಿರ್ಬೇಕು.
ಸಮಾನದ ಅನುಭವಿಯಾಗಿರ್ಬೇಕು. ನಾನು ಖುಷಿ ನಿಶ್ಚಿಪಾತ್ಮ, ಅದೇ ಸಮಾನದ ಅನುಭವಿ ಆಗಿರ್ಬೇಕು ನಾವು. ಯಾರೇನು ಅಂದಕೊಳ್ಳಿ ಮತ್ತೆ ಬೇಜಾರು ಮಾಡ್ಕೊಳ್ಳೋದು, ದುಃಖ ಪಡ್ತೀವಿ ಅಂದ್ರೆ ಸಮಾನ ಎಲ್ಲೋಯ್ತು ನಮ್ದು. ಅನುಭವಿ ಆದವರಿಗೆ ಯಾರು ಏನಂದ್ರೆ ಏನ್ ಅನ್ಸಂಗಿಲ್ಲ. ಯಾಕೆಂದ್ರೆ ನಾನು ಎಂತ ಶ್ರೇಷ್ಠಾತ್ಮ ಇದ್ದೀನಿ. ಏನೋ ಯಾರೋ ಭಯಭೀತಗೊಳಿಸ್ತಿದ್ದಾರೆ. ಅಯ್ಯ, ನಾನು ಶಿವಶಕ್ತಿ, ನನ್ನ ಜೊತೆಗೆ ಯಾರಿದ್ದಾರೆ? ಬಾಬಾ ಇದ್ದಾರೆ. ಜಗತ್ತಿನ ಕಷ್ಟ ದೂರ ಮಾಡೋರು ನನ್ನ ಜೊತೆಗಿದ್ದಾನೆ. ಜಗತ್ತನ್ನ ಪಾವನಗೊಳಿಸುವಂತ ತಂದೆ ನನ್ನ ಜೀವನದ ಜೊತೆಗಾರ. ಎಲ್ಲಿದೆ ಭಯ? ಸತ್ಯವಾಗಿದ್ದೀವಿ, ಅವನು ಹೇಳ್ದಾಗ ನಡೀತಾ ಇದ್ದೀವಿ, ಧೈರ್ಯವಾಗಿರ್ಬೇಕು, ಖುಷಿಯಲ್ಲಿ ಇರ್ಬೇಕು. ನನ್ನ ಖುಷಿಯನ್ನ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ನಾ ಖುಷಿ ನಿಶ್ಚಿಪಾತ್ಮ. ಬಾಬಾ ಹೇಳ್ತಾರೆ, ಅನುಭವ ಆಗ್ಬೇಕು ನಮ್ಗೆ. ಅನುಭವಿ ಬನನ, ಅನುಭವಿ ಸ್ವರೂಪ್ ರೂಹಾನಿ ನಶಾ ಚಡಾತಾ ಹೈ. ಅನುಭವಿ ಸ್ವರೂಪ ಇದ್ರೆ ಆತ್ಮಿಕ ನಶೆ ಅದು ಏರುವ ಹಂಗೆ ಮಾಡ್ತದೆ. ಅನುಭವ ಕಭಿ ಬಿ ಜೀವನ್ ಮೇ ಭೂಲ್ತಾ ನಹಿ ಹೈ. ಅನುಭವ ಆಯ್ತಂದ್ರೆ ಎಂದೆಂದಿಗೂ ನಾವು ಮರೆಯುವುದಿಲ್ಲ. ಸುನಾ ಹುವಾ ಸೋಚಾ ಹುವಾ ಭೂಲ್ ಸಕ್ತಾ ಹೈ. ಕೇಳಿದ್ದು ಯೋಚಿಸಿದ್ದು ಮರಿಬಹುದು, ಅನುಭವ ಆದದ್ದು ಮರಿಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಅನುಭವ ಅಂದ್ರೆ ಗೊತ್ತಾಯ್ತಲ್ವಾ? ಇಂದ್ರಿಯ ಗಮ್ಯ ಆಗುವಂಥದ್ದು ಅನುಭವ, ಆತ್ಮಕ್ಕೆ ಫೀಲ್ ಆಗುವಂಥದ್ದು ಅನುಭವ. ಆತ್ಮಿಕವಾಗಿ ನಾವು ಏನ್ ಫೀಲ್ ಮಾಡ್ತೀವಲ್ಲ ಅದು ಅನುಭವ. ಫಾರ್ ಎಕ್ಸಾಂಪಲ್, ನೀವು ಚಲೋ ರುಚಿ ರುಚಿಯಾಗಿರುವಂತ ರವ ಉಂಡೆ ತಿಂದಿರಿ ಅಲ್ವಾ? ತಿಂದವರು ಎಂದಿಗೂ ರವ ಉಂಡೆಯ ಟೇಸ್ಟ್ ಅನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಿಮ್ ಜೀವನದಲ್ಲೇ ರವೆ ಉಂಡೆ ತಿಂದಿಲ್ಲ. ಆದ್ರೆ ನಾನ್ ನಿಮ್ಗೆ ವರ್ಣನೆ ಮಾಡ್ತೀನಿ, ನೀವು 4 ಜನರಿಗೆ ವರ್ಣನೆ ಮಾಡ್ತೀರಿ. ಅದು ಹಿಂಗೆ ಬೆಳ್ಳಗೆ ಇರ್ತದೆ, ನಡು ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ, ತುಪ್ಪ ಹಾಕಿರ್ತೀವಿ, ಸಕ್ಕರೆ ಹಾಕಿರ್ತೀವಿ, ರೌಂಡ್ ಆಗಿ ಉಂಡೆ ಕಟ್ಟಿರ್ತೀವಿ, ಸ್ವಲ್ಪ ಕೊಬ್ಬರಿ ಟೇಸ್ಟಿಗೋಸ್ಕರ ಹಾಕ್ತಿವಿ ಅಂತ ನೀವು ವರ್ಣನೆ ಮಾಡ್ಬೋದು. ಆದ್ರೆ ನಿಮ್ಗೆ ಅನುಭವ ಇಲ್ಲ. ಯಾಕೆ? ತಿಂದೇ ಇಲ್ಲಲ್ಲ. ರುಚಿ ನಿಮಗೆ ಒಮ್ಮೆ ಸಿಕ್ತಂದ್ರೆ ನೀವು ಮರಿಲಿಕ್ಕೆ ಸಾಧ್ಯ ಇಲ್ಲ, ಅದು ಮರೆಯಂಗಿಲ್ಲ. ಅದೇ ರೀತಿ ಜೀವನ ಮೇ ಭೂಲ್ತಾ ನಹಿ ಹೈ. ಯಾವುದು? ಅನುಭವ ಎಂದಿಗೂ ಜೀವನದಲ್ಲಿ ಮರೆಯುವುದಿಲ್ಲ. ಹೇಳಿದ್ದು ಕೇಳಿದ್ದು ಏನಾಗ್ಬೋದು? ಮರಿಬಹುದು. ಲೇಕಿನ್ ಅನುಭವ ಕಿ ಅಥಾರಿಟಿ ಕಭಿ ಕಮ್ ನಹಿ ಹೋತಿ ಹೈ. ಅನುಭವದ ಅಥಾರಿಟಿ ಎಂದಿಗೂ ಸಹಿತ ಕಡಿಮೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಆತ್ಮಿಕ ಶಾಂತಿ ಎಲ್ಲದರಿಂದ ನ್ಯಾರ ಆಗೋದು, ಡಿಟ್ಯಾಚ್ ಆಗೋದು, ಬಾಬನ ಜೊತೆಗೇನೆ ಪರಮಾನಂದದ ಅನುಭವದಲ್ಲಿರೋದು, ಇದು ನಮಗೆ ಅನುಭವದಲ್ಲಿ ತಂದ ಮೇಲೆ ಅದನ್ನ ಮರಿಲಿಕ್ಕೆ ಆಗುದಿಲ್ಲ. ಬೇಕಾದ್ರೆ ನಾವು ವರ್ಣನೆ ಮಾಡ್ಬೋದು, ಇದು ಮಾಡ್ಬೋದು, ಆದ್ರೆ ಏನ್ ಜೀವನದಲ್ಲಿ ಅನುಭವನೆ ಮಾಡಿಲ್ಲ. 1 ಸೆಕೆಂಡ್ ಬುದ್ಧಿ ಬಾಬನ ಜೊತೆಗೆ ನಿಲ್ಲಂಗಿಲ್ಲ ನಂದು ಅಂತವ್ರು ವರ್ಣನೆ ಮಾಡ್ಬೋದು, ಕೇಳ್ಬೋದು, ಹೇಳ್ಬೋದು, ಆದ್ರೆ ಏನಿರಂಗಿಲ್ಲ, ಅನುಭವದಲ್ಲಿಲ್ಲ. ಆತ್ಮಿಕವಾಗಿ ಫೀಲ್ ಆಗುವಂಥದ್ದು ಅನುಭವ. ಇಂದ್ರಿಯಗಳಿಂದ ಫೀಲ್ ಆಗುವಂಥದ್ದೇನು? ಅದು ಅನುಭವ. ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ, ಇದೇನು ಇಂದ್ರಿಯದಿಂದ ಆಗೋದು? ಅನುಭವ. ಆತ್ಮಕ್ಕೆ ಅನುಭವ ಅಂದ್ರೆ ಆತ್ಮಿಕವಾಗಿ ಆನಂದ, ಖುಷಿ, ತೃಪ್ತಿ, ಒಂಥರ ಡಿಟ್ಯಾಚ್ ಆಗಿರೋದು, ರಿಲ್ಯಾಕ್ಸ್ ಆಗಿರೋದು, ಇವೆಲ್ಲ ಆತ್ಮಿಕವಾಗಿ ನಮ್ಗೆ ಫೀಲ್ ಆಗುವಂಥದ್ದು ಅನುಭವ. ಬಾಬಾ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ನಾವು ಜ್ಞಾನಿಗಳು ಮತ್ತೆ ಭಕ್ತರಿಗೆ ವ್ಯತ್ಯಾಸ ಗೊತ್ತಾಯ್ತಲ್ವಾ? ಅವರೆಲ್ಲ ಕೇಳ್ತಾರೆ, ಗೋಣ ಹಾಕ್ತಾರೆ ಎಲ್ಲ, ಆದರೆ ಅನುಭವದಲ್ಲಿ ಮಾತ್ರ ಇಲ್ಲ. तो बाप दादा यही बच्चों को स्मृति दिलाते हैं, हर सुनी हुई बात तो जो भगवान बाप से सुनी उसके ಅನುಭವಿ ಮೂರತ್ತು ಬನು. ನಾವ್ ಏನೇನ್ ಕೇಳ್ತೀವಲ್ವಾ ಅದರದ್ದು ಅನುಭವಿ ಮೂರ್ತಿಯಾಗಿರಿ. ಅನುಭವ ಕಿ ಹುಯಿ ಬಾತ್ 1000 लोग भी अगर मिटाने चाहे तो मिट नहीं सकती. ಒಮ್ಮೆ ಜೀವನದಲ್ಲಿ ನಾವು ಅನುಭವದಲ್ಲಿ ತಂದ್ರೆ 1000 ಜನ ಬಂದು ಅದನ್ನ ಮರೆಸ್ಬೇಕು, ಅಳಿಸ್ಬೇಕಂದ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಈಗ ನೀವು ಆತ್ಮ ಅಲ್ಲರಿ, ಯಾರಂದದ ಆತ್ಮ ಅಂತ ಯಾರು ನೋಡಿದಾರೆ ಅಂತ ಮತ್ತೊಬ್ರು ಜೋರ್ ಮಾಡ್ತಾರೆ. ಅವ್ರು ಏನಾರು ಜೋರ್ ಮಾಡ್ಲಿ, ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಬಿಡ್ಲಿಕ್ಕೆ ಆಗೋದಿಲ್ಲ. ಮಿಟಾನೆ ಚಾಹೆ ಮಿಟ್ ನಹೀ ಸಕ್ತಿ.
ಮಾಯಾ ಭಿ ಅನುಭವ ಕೋ ಮಿಟಾ ನಹಿ ಸಕ್ತಿ. ಒಮ್ಮೆ ನಮಗೆ ಅನುಭವ ಆಯ್ತಂದ್ರೆ ಮಾಯನು ಅದನ್ನ ಅಳಿಸ್ಲಿಕ್ಕೆ ಆಗುದಿಲ್ಲ. जैसे शरीर धारण करते अनुभव करते हो कि मैं फलाना हूं तो कितना पक्का रहता है ಅಲ್ವಾ. ದೇಹ ಪಡ್ಕೊಂಡ್ಮೇಲೆ ಪಾತ್ರ ಮಾಡಿದ ಮೇಲೆ ನಾನು ಇಂಥವನಾಗಿದ್ದೀನಿ ಎಷ್ಟು ಪಕ್ಕಾಗಿರ್ತದೆ. ಕಬಿ ಅಪನಿ ದೇಹ ಕಾ ನಾಮ್ ಬೋಲ್ತಾ ಹೈ ಕ್ಯಾ? ನಮ್ಮ ಈ ದೇಹದ ಹೆಸರು ಮರಿತೀವಾ? ಅಯ್ಯೋ ನನ್ನ ಹೆಸರು ಇದಂದು ನೆನಪೇ ಇರ್ಲಿಲ್ಲ ನನಗೆ ಅನ್ಲಿ ನೋಡ ಅನ್ನಂಗೆ ಇಲ್ಲ. कोई आपको कहे नहीं आप फलानी या फलाना नहीं हो तो मान सकते हो ಅಲ್ವಾ. ನೀವು ಜ್ಯೋತಿಯಕ್ಕ ಅಲ್ವೇ ಅಲ್ಲ, मान सकते हो. ನಿಮ್ಮ ಹೆಸರೇ ಹುಟ್ಟಿದಂದಿನಿಂದ ಜನ್ಮ ತಗೊಂಡು ತಂದೆ ತಾಯಿ ಹೆಸರಿಟ್ಟಿದ್ದಾರೆ ಜ್ಯೋತಿ 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 ಅಂತ, ನೀವು ಜ್ಯೋತಿ ಅಲ್ವೇ ಅಲ್ಲ ಅಂತಂದ್ರೆ ನೀವು ಒಪ್ತೀರಾ? ಒಪ್ಪಂಗೆ ಇಲ್ಲ. ಐಸೆ ಹಿ ಹರ್ ಸ್ವಮಾನ ಕಿ ಲಿಸ್ಟ್ ಅನುಭವ ಕರ್ನೆ ಸೆ ಕಭಿ ಸ್ವಮಾನ್ ಬೋಲ್ತಾ ನಹಿ. ಆದ್ರಿಂದ ಪ್ರತಿ ಒಂದು ಸ್ವಮಾನವನ್ನ ನಾವು ಅನುಭವದಲ್ಲಿ ತಂದ್ರೆ ಅದು ಎಂದಿಗೂ ಸಹಿತ ಏನಾಗುವುದಿಲ್ಲ, ಮರೆಯುವುದಿಲ್ಲ. ಲೇಕಿನ್ ಬಾಪ್ ಅದನ್ನೇ ದೇಖಾಕಿ अनुभव हर स्वमान का व हर पॉइंट का अनुभवी बनने में नंबरवार है. ಈಗ ಮಕ್ಕಳಲ್ಲಿ ಏನ್ ವ್ಯತ್ಯಾಸ ಅಂದ್ರೆ ಎಲ್ಲ ಲಿಸ್ಟ್ ಹೇಳ್ತೀವಿ, ಆದರೆ ಅನುಭವಿ ಸ್ವರೂಪದಲ್ಲಿ ಆಗೋದ್ರಲ್ಲಿ ಮಾತ್ರ ನಂಬರ್ ಏನಿದೆ, ಹೆಚ್ಚು ಕಡಿಮೆ ಇದೆ. जब अनुभव कर लिया कि मैं हूं ही आत्मा, आत्मा के सिवा और हो ही क्या? ನನ್ನ ಆತ್ಮನೇ ಅಂದ ಮೇಲೆ ಆತ್ಮ ಅಲ್ಲದೆ ಬೇರೆ ಏನಾರಾಗ್ಲಿಕ್ಕೆ ಸಾಧ್ಯನ ನಾವು? ಇಲ್ವೇ ಇಲ್ಲ. ದೇಹಿಕೋ ತೋ ಮೇರಾ ಕೇತೆ ಹೋ ಲೇಕಿನ್ ಮೈ ಹೂ ಹಿ ಆತ್ಮ. ಜಬ್ ಹೋ ಹಿ ಆತ್ಮ ತೋ ದೇಹಬಾನ್ ಕಾನ್ಸೆ ಆಯಾ, ಕ್ಯೂ ಆಯಾ? ನನ್ನ ಆತ್ಮನೇ ತಂದ ಮೇಲೆ ದೇಹಭಾವನೆ ಎಲ್ಲಿಂದ ಬಂತು, ಹೇಗ್ ಬರ್ತದೆ? 63 ಜನ್ಮ ಕಾ ಅಭ್ಯಾಸ್ ಎಲ್ಲಿಂದ ಬಂತು? 63 ಜನ್ಮದಿಂದ ಆತ್ಮದ ಪ್ರಜ್ಞನೇ ಇಲ್ಲದವರು, ದೇಹನೇ ನಾನಂತ ತಿಳ್ಕೊಂಡು ನಡೆದವರು, ಮೈ ದೇಹು ಹೂ ಉಲ್ಟಾ ಅಭ್ಯಾಸ ಪಕ್ಕ ಹೋಗಯಾ ಅಲ್ವಾ. ಈ ದೇಹನೇ ನಾನಂತ ತಿಳ್ಕೊಂಡಂತ ಅಭ್ಯಾಸ ಪಕ್ವಾಗ್ಬಿಟ್ಟಿದೆ. ಯಥಾರ್ಥ ಅಭ್ಯಾಸ ಅನುಭವ में भूल जाता है. बाप दादा बच्चों को जब मेहनत करता देखते ही तो बच्चों पर प्यार आता है. ಅಯ್ಯೋ ಮಕ್ಕಳು ಎಷ್ಟು ಒದ್ದಾಡ್ತಾರಲ್ಲ. 63 ಜನ್ಮದಿಂದ ದೇಹ ಅಂತ ತಿಳ್ಕೊಂಡು ಈಗ ನಾನ್ ಬಂದು ಮಕ್ಕಳೇ ಅಪ್ಪನೇ ಆತ್ಮ ಸಮಜೋ ಅಂದ್ರು ಮತ್ತು ಮಕ್ಕಳು ಮರಿತು ಬಿಡ್ತಾರಲ್ಲ. ಮಕ್ಕಳು ಈ ರೀತಿ ಮೆಹನತ್ ಮಾಡೋದು ನೋಡಿ ಬಾಬನಿಗೆ ಬಹಳ ಪ್ರೀತಿ ಬರ್ತದಂತೆ. ನಿಮಗೇನಾಗ್ತದೆ? ಮಕ್ಕಳು ಒಂದ್ಸರಿ ಹೇಳ್ತಾರೆ, 2 ಸರಿ ಹೇಳ್ತೀರಿ, ಮತ್ತು ಮೊದಲಂಗೆನೆ ಮಾಡಿದ್ರೆ ಏನ್ ಮಾಡ್ತೀರಿ? ಬಹಳ ಪ್ರೀತಿ ಬರ್ತದ, ಸಿಟ್ಟು ಬಂದು ಬಿಡ್ತದೆ. ಭಗವಂತ ಮತ್ತು ನಮಗೆ ವ್ಯತ್ಯಾಸ ಇಷ್ಟೇ. ನಮಗೆ ಸಿಟ್ಟು ಎಷ್ಟು ಬಾರಿ ಹೇಳ್ಬೇಕಂತ ಹೇಳ್ಕೊಂಡು 2 ಕಪಾಳ ಕುಡಿಬೇಕನ್ನಿಸ್ತದೆ. ಬಾಬಾ बाबा बच्चों को देख मुस्कुराते हैं. बाबा बच्चों को मेहनत देख नहीं सकते. बच्चों पर बाबा को प्यार आता है. परमात्मा बच्चे और मेहनत ನನ್ನ ಮಕ್ಕಳಾಗಿ ಪರಿಶ್ರಮ ಪಡೋದ ಕಾರಣ, ಪರಿಶ್ರಮಕ್ಕೆ ಏನ್ ಕಾರಣ ಆಯ್ತು? ಅನುಭವಿ ಮೂರ್ತಿಗೆ ಕಮಿ ಹೇ. ಏನಾಗದಿರೋದು? ಅನುಭವಿ ಮೂರ್ತಿ ಆಗಿಲ್ಲ. ಆ ಕಾರಣದಿಂದ ಮಕ್ಕಳು ಏನಾಗ್ತಾರೆ? ಪರಿಶ್ರಮ ಪಡ್ತಾರೆ. जब देहबान का अनुभव कुछ भी हो जाए, कोई भी कर्म करते देहबान भूलता नहीं है, तो ब्राह्मण जीवन अर्थात कर्मयोगी जीवन, योगी जीवन का अनुभव भूल कैसे सकता? ನಾವು ಬ್ರಾಹ್ಮಣ ಜೀವನ ಅಂದ ಮೇಲೆ ನಮ್ದು ಕರ್ಮಯೋಗಿ ಜೀವನ, ನಿರಂತರ ಯೋಗಿ ಜೀವನ್ ವಾಲೆ. ಹಾಗಿರುವುದರಿಂದ ಯೋಗಿ ಜೀವನದ ಅನುಭವ ಎಂದಿಗೂ ಹೇಗ್ ಮರಿಲಿಕ್ಕೆ ಸಾಧ್ಯ ಅಂತ ಬಾಬಾ ತಿಳಿಸ್ತಾರೆ. ತೋ ಚೆಕ್ ಕರೋ, ಹೀಗೆ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಸಬ್ಜೆಕ್ಟ್ ನಮ್ಗೆ? 4. ಯಾವ್ದದು? ಜ್ಞಾನ, ಯೋಗ, धारणे, सेवे. हर सब्जेक्ट को अनुभव में लाया है. ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ಅನುಭವದಲ್ಲಿ ತಂದಿದ್ದೀರಾ? ಈಗ ಸೈಡ್ ಹೆಡ್ಡಿಂಗ್ ಜ್ಞಾನ. ಜ್ಞಾನ ಸುನಾನ ತೋ ಸಹಜ. ಜ್ಞಾನ ಕೇಳುವುದು ಸುಲಭ,
ಹೇಳುವುದು ಸುಲಭ, ಕೇಳುವುದು ಸುಲಭ, ಹೇಳುವುದು ಸುಲಭ. ಲೇಕಿನ್ ಜ್ಞಾನ ಸ್ವರೂಪ ಬನನಾ ಹೇ. ಏನಾಗ್ಬೇಕಂತಾರೆ ಬಾಬಾ ಈಗ? ಜ್ಞಾನ ಸ್ವರೂಪ ಆಗಿರಿ. ज्ञान को स्वरूप में लाया तो स्वतः ही हर कर्म नॉलेजफुल. ಜ್ಞಾನ ಸ್ವರೂಪರಾದ್ರೆ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಏನು ಬಾಬಾ ಹೇಳ್ತಾರೋ ಅದೇ ರೀತಿ ನಾವು ನಡ್ಕೊಂಡ್ರೆ ಬಾಬಾ ಹೇಳ್ತಾರೆ ಪ್ರತಿ ಕರ್ಮನು ನಾಲೆಜ್ಫುಲ್, ಅರ್ಥಾತ್ ನಾಲೆಜ್ ಕಿ ಲೈಟ್ ಮೈಟ್ ವಾಲಾ ಹೋಗ. ಪ್ರತಿಯೊಂದು ಕರ್ಮನು ಅರ್ಥಗರ್ಭಿತ ಇರ್ತದೆ. ಲೈಟ್ ವಾಲ ಮೈಟ್ ವಾಲ ಹಗೋರವಾಗಿರ್ತದೆ. ಪ್ರತಿಯೊಂದು ಕರ್ಮನು ಶಕ್ತಿಶಾಲಿ ಇರ್ತದೆ. ಯಾಕೆ? ನಮ್ಗೆ ನಾಲೆಜ್ ಇದೆ. ನಾಲೆಜ್ ಫುಲ್ ಅಂದ್ರೆ ನಾಲೆಜ್ ಕಿ ಲೈಟ್ ಮೈಟ್ ವಾಲ ಹೋಗ. ಜ್ಞಾನ ಸ್ವರೂಪದಲ್ಲಿ ತನ್ನಿ. ಇದು ಜ್ಞಾನ. ಹೇಳುದು ಕೇಳುದು ಸುಲಭ, ಆದರೆ ಜ್ಞಾನ ಸ್ವರೂಪರಾಗಿರಿ. ಎರಡನೇದು ಸೈಡ್ ಹೆಡ್ಡಿಂಗ್, ನಾಲೆಜ್ ಕೋ ಕಹಾ ಹಿ ಜಾತಾ ಲೈಟ್ ಮೈಟ್. ಆಯ್ತಲ್ವಾ? ಹಂಗಾರೆ ಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ ಬೆಳಕು, ಜ್ಞಾನ ಅಂದ್ರೆ ಶಕ್ತಿ, ಲೈಟ್ ಮತ್ತೆ ಮೈಟ್. ಐಸೆ ಯೋಗ. ಯೋಗದೇನಂತಾರೆ ಬಾಬಾ? ಬಾಬಾ ಅಂತಾರೆ ಐಸೆ ಹಿ ಯೋಗಿ ಸ್ವರೂಪ್, ಯೋಗ ಯುಕ್ತ, ಯುಕ್ತಿ ಯುಕ್ತ ಸ್ವರೂಪ್. ಯೋಗ ಸಬ್ಜೆಕ್ಟ್ಗೆ ಬಾಬಾ ಹೇಳ್ತಾರೆ ಯೋಗಿ ಸ್ವರೂಪ್, ಯೋಗ ಯುಕ್ತ, ಯುಕ್ತಿ ಯುಕ್ತ ಸ್ವರೂಪ್. ಯೋಗ ಯುಕ್ತ, ಯುಕ್ತಿ ಯುಕ್ತ ಸ್ವರೂಪ್. ಯೋಗ ಯುಕ್ತ. ಎದ್ದಾಗ, ಕುಂತಾಗ, ನಡೆಯುವಾಗ, ತಿರುಗುವಾಗ, ಮಲಗುವಾಗ, ಕೆಲಸ ಮಾಡುವಾಗ, ಒಬ್ಬರ ನೋಡುವಾಗ, ಯಾವಾಗಲೂ ಹೇಗೆ? ಯೋಗಯುಕ್ತ. ಮತ್ತೆ ಯುಕ್ತಿಯುಕ್ತ. ಯೋಗಿ ಸ್ವರೂಪ ಅಂತಂದ್ರೇನೆ ಯೋಗಯುಕ್ತ, ಯುಕ್ತಿಯುಕ್ತ ಸ್ವರೂಪ್. ನೆಕ್ಸ್ಟ್ ಧಾರಣೆ. ಜ್ಞಾನ ಆಯ್ತು, ಯೋಗ ಆಯ್ತು, ಧಾರಣೆ. धारणा स्वरूप अर्थात हर कर्म, हर कर्मेंद्रिया, हर गुण को धारणा स्वरूप होगी. धारणा स्वरूप ಅಂದ್ರೆ ಪ್ರತಿಯೊಂದು ಕರ್ಮದಲ್ಲಿ, ಪ್ರತಿಯೊಂದು ಕರ್ಮೇಂದ್ರಿಯದಲ್ಲಿ ಪ್ರತಿ ಗುಣ ಧಾರಣೆಯಾಗುವುದು ಕಾಣಬೇಕು. ಪ್ರತಿಯೊಂದು ಗುಣ ಹರ್ ಕರ್ಮೇಂದ್ರಿಯ, ಹರ್ ಕರ್ಮ ಧಾರಣಾ ಸ್ವರೂಪ. ಕರ್ಮೇಂದ್ರಿಯ ಕಣ್ಣು ನೋಡುವಾಗ್ಲೇ ನಿಮ್ ಗುಣ ಗೊತ್ತಾಗ್ಬಿಡ್ಬೇಕು, ಮಾತಾಡುವಾಗ್ಲೇ ನಿಮ್ಮ ಗುಣ ಗೊತ್ತಾಗ್ಬೇಕು, ಕೆಲಸ ಮಾಡುವಾಗ ನಿಮ್ ಗುಣ ಕಾಣ್ಬೇಕು ಅಲ್ವಾ? ಸುಮ್ಮನೆ ಹಿಂಗೆ ಕುಂತೆವು ಹೋದೆವು ಅಂದ್ರೆ ನಿಮ್ ಗುಣ ಗೊತ್ತಾಗಿಲ್ಲ. ನೋಡೋದು, ಮಾತಾಡೋದು, ಕೂಡೋದು, ಒಟ್ಟಿಗೆ ಸೇವೆ ಮಾಡೋದು, ಎಲ್ಲ ಪಾಂಪ್ಲೆಟ್ ಹಂಚಲಿಕ್ಕೆ ಹೋಗೋದು, ಹಂಗೆ ಹಿಂಗೆ, ಮತ್ತೆ ಊಟ ಮಾಡೋದು, ಅವಾಗೆಲ್ಲ ಏನ್ ಗೊತ್ತಾಗ್ತದೆ? ನಿಮ್ ಗುಣ ಹೆಂಗಿದೆ ಅಂತ ಗೊತ್ತಾಗ್ತದೆ. ಅದಕ್ಕೋಸ್ಕರ ಬಾಬಾ ಅಂತಾರೆ ಗುಣಕ್ಕೂ ಧಾರಣಾ ಸ್ವರೂಪ ಹೋಗಿ. ಕರ್ಮೇಂದ್ರಿಯ ಮತ್ತು ಹರ್ ಕರ್ಮ, ಪ್ರತಿ ಕರ್ಮದಲ್ಲಿ, ಪ್ರತಿ ಕರ್ಮೇಂದ್ರಿಯಗಳಲ್ಲಿ ನಮ್ಮ ಗುಣ ಎಷ್ಟು ಮಟ್ಟಿಗೆ ಧಾರಣೆಯಾಗಿದೆ ಗೊತ್ತಾಗ್ತದೆ. ನೆಕ್ಸ್ಟ್ ಸೇವಾ. सेवा के अनुभवी मूर्त. सेवादारी का अर्थ ही है निरंतर स्वतः ही सेवादारी. ಸೇವೆಯ ಅನುಭವಿ ಮೂರ್ತಿ. ಸೇವೆಯ ಅರ್ಥವೇ ಆಗಿದೆ ನಿರಂತರ ಸ್ವತಃ ಸೇವಾದಾರಿ. ಸೇವೆಯ ಅರ್ಥ ನಿರಂತರ ಸ್ವತಃ ಸೇವಾದಾರಿ. ಯಾವ್ದಾದ್ರ ಮೂಲಕ? ಯಾವ್ದಾದ್ರ ಮೂಲಕ ಸೇವೆ? चाहे मनसा सेवा, चाहे वाचा सेवा, चाहे कर्मणा सेवा, चाहे संबंध संपर्क में, हर कर्म में सेवा नेचुरल होती रहे. इसको कहा जाता है चारी सब्जेक्ट में अनुभव स्वरूप. बाबा अंतर नाಲ್ಕನೇದೇನಾಯ್ತು? ಸೇವಾ ಅನುಭವಿ ಮೂರ್ತಿ ಅಂದ್ರೆ ಸೇವಾದಾರಿ ಅಂದ್ರೆ ನಿರಂತರ ಸ್ವತಃ ಸೇವಾದಾರಿ. ಮನಸ್ಸಿನಿಂದ, ಮಾತಿನಿಂದ, ಕರ್ಮದಿಂದ, ಸಂಬಂಧ ಸಂಪರ್ಕದಿಂದ ನ್ಯಾಚುರಲ್ ಸೇವೆ. ನ್ಯಾಚುರಲ್ ನಮ್ಮಿಂದ
ಮತ್ತೊಬ್ಬರಿಗೆ ಉಪಕಾರ ಆಗ್ತಾ ಇರ್ಬೇಕು, ಅದು ಸೇವಾ. ಇದಕ್ಕೆ ಕರೆಯಲಾಗ್ತದೆ 4 ಸಬ್ಜೆಕ್ಟ್ ಅಲ್ಲಿ ಅನುಭವ ಸ್ವರೂಪ. तो सभी चेक करो कहाँ तक अनुभवी बने हैं। हर गुण का अनुभवी, हर शक्ति का अनुभवी, ಪ್ರತಿಯೊಂದು ಗುಣದ ಅನುಭವಿ ಆಗಿದ್ದೀರಾ? ಯಾವ್ಯಾವ ಗುಣ ಹೇಳಿ? ಆನಂದ, ಜ್ಞಾನ ಸ್ವರೂಪ, ಶಾಂತಿ, ಪ್ರೀತಿ, ಸುಖ, ಪವಿತ್ರತೆ, ಆಮೇಲೆ ಶಕ್ತಿ. ಇದು 7 ಸಪ್ತ ಆತ್ಮನ ಒರಿಜಿನಲ್ ಗುಣಗಳು. 7 ಗುಣಗಳು, ಒರಿಜಿನಲ್ ಕ್ವಾಲಿಟೀಸ್ ಆಫ್ ಸೋಲ್. ಬಾಬಾ ತಿಳಿಸರ ಪ್ರತಿಯೊಂದು ಗುಣದ ಅನುಭವಿ, ಪ್ರತಿಯೊಂದು ಶಕ್ತಿಯ ಅನುಭವಿ. ಯಾವ್ಯಾವ ಶಕ್ತಿ? ಸಹನ ಶಕ್ತಿ, ಅಳವಡಿಸಿಕೊಂಡು ಹೋಗುವ ಶಕ್ತಿ, ಪರೀಕ್ಷಿಸುವ ಶಕ್ತಿ, ನಿರ್ಣಯ ಶಕ್ತಿ, ಧೈರ್ಯ ಶಕ್ತಿ, ಸಹಯೋಗ ಶಕ್ತಿ, ಸಂಕ್ಷಿಪ್ತಗೊಳಿಸುವ ಶಕ್ತಿ, ಸಾರಗೊಳಿಸುವ ಶಕ್ತಿ, ಪವರ್ಸ್ ಟು ವಿತ್ಡ್ರಾ, ಪವರ್ಸ್ ಟು ಪ್ಯಾಕಪ್, ವಿಸ್ತಾರವನ್ನ ಸಾರಗೊಳಿಸುವ ಶಕ್ತಿ, ಏಕಾಗ್ರತೆಯ ಶಕ್ತಿ, ಸಹಯೋಗ ಶಕ್ತಿ, ಬೇಕಾದಷ್ಟು ಶಕ್ತಿಗಳು, ಸರ್ವ ಶಕ್ತಿಯ ಖಜಾನೆ, ಸರ್ವ ಗುಣಗಳ ಖಜಾನೆ. ಒಂದೊಂದರದ್ದು ನಮಗೆ ಅನುಭವಿಯಾಗಿರ್ಬೇಕು ನಾವು. वैसे भी कहावत है ना, अनुभव समय पर बहुत काम में आता है. ಅನುಭವ ಯಾವ್ದಾದ್ರು ಸಮಯದಲ್ಲಿ ನಮಗೆ ಹೆಲ್ಪ್ ಆಗ್ತದೆ. तो अनुभवी मूर्त का अनुभव कैसे भी समस्या हो, अनुभवी मूर्त अनुभव की अथॉरिटी से समस्या को सेकंड में समाधान स्वरूप में परिवर्तन कर लेता है. ಎಲ್ಲದರಲ್ಲಿ ಪ್ರತಿಯೊಂದು ಗುಣ, ಪ್ರತಿಯೊಂದು ಶಕ್ತಿಯಲ್ಲಿ, ಎಲ್ಲದರಲ್ಲಿ 4 ಸಬ್ಜೆಕ್ಟ್ ನಲ್ಲಿ ಅನುಭವಿ ಮೂರ್ತಿ ಆಗಿದ್ರೆ ಬಾಬಾ ಹೇಳ್ತಿದ್ದಾರೆ, ಯಾವುದಾದ್ರೂ ಸಮಸ್ಯೆ ಬರ್ಲಿ, ಎಂತಹ ಸಮಸ್ಯೆನೇ ಬರ್ಲಿ, 1 ಸೆಕೆಂಡಿಗೆ ಸಮಾಧಾನ ಸ್ವರೂಪ ಮೇ ಪರಿವರ್ತನ್ ಕರ್ಲೇತಾ. ಎಂತ ಜಟಿಲ ಸಮಸ್ಯೆ ಇದ್ರು 1 ಸೆಕೆಂಡಿಗೆ ಅನುಭವಿ ಮೂರ್ತಿಯಾದವರು 1 ಸೆಕೆಂಡಿಗೆ ಸಮಾಧಾನ ಸ್ವರೂಪಕ್ಕೆ ಪರಿವರ್ತನೆ ಮಾಡಬಲ್ಲರು. ಸಮಸ್ಯೆ ಸಮಸ್ಯೆ ನಹಿ रहेगी. ನಮ್ಮ ಪಾಲಿಗೆ ಸಮಸ್ಯೆ ಸಮಸ್ಯೆನೇ ಅಲ್ಲ, ಸಮಾಧಾನ ಸ್ವರೂಪ ಬನ್ ಜಾಯೇಗಿ. ಸಮಸ್ಯೆ ಹೋಗಿ ಏನಾಗ್ತದೆ? ಸಮಾಧಾನ ಸ್ವರೂಪ ಆಗ್ಬಿಡ್ತೀವಿ. ಸಮಜಾ? ಗೊತ್ತಾಯ್ತಾ ಅಂತ ಕೇಳ್ತಾರೆ ಬಾಬಾ. ಅಭಿ ಸಮಯ ಕಿ ಸಮೀಪತಾ ಹೈ, ಬಾಪ್ ಸಮಾನ್ ಬನ್ನೆ ಕಿ ಸಮೀಪತಾ, ಸಮಾಧಾನ ಸ್ವರೂಪ ಕಾ ಅನುಭವ ಕರಾಯೆ. ಈಗ ಸಮಯ ಸಮೀಪ ಆಗ್ತಾ ಇದೆ, ತಂದೆಯ ಸಮಾನ ಆಗ್ಬೇಕೀಗ. ತಂದೆಯ ಸಮಾನ ಆಗುವುದು ಸಮೀಪ ಆಗಿದೆ, ಸಮಯನೂ ಸಮೀಪ ಆಗಿದೆ. ಈಗ ಯಾವ್ದು ಅನುಭವ ಆಗ್ಬೇಕು ನಮ್ಗೀಗ? ಸಮಾಧಾನ ಸ್ವರೂಪ ಕಾ ಅನುಭವ ಕರಾಯೆ. ಬಹುತ್ ಸಮಯ ಸಮಸ್ಯಾ ಕಾ ಆನಾ ಸಮಾಧಾನ ಕರ್ನಾ ಯೇ ಮೆಹನತ್ ಕಿ. ಬಹಳ ಸಮಯದಿಂದ ಸಮಸ್ಯೆ ಬರೋದು, ಸಮಾಧಾನದಲ್ಲಿರೋದು, ಸಮಸ್ಯೆ ಬರೋದು, ಮತ್ತೆ ಸಮಾಧಾನದಲ್ಲಿರೋದು. ಎಷ್ಟು ಮೆಹನತ್. अब बाप दादा हर एक बच्चे को स्वमानदारी, स्वराज्य अधिकारी, समाधान स्वरूप में देखने चाहते हैं. ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ಸಮಸ್ಯೆ ಬರೋದು, ಮತ್ತೆ ಸಮಾಧಾನದಲ್ಲಿರೋದು, ಮತ್ತೆ ಪುನಃ ಸಮಸ್ಯೆ ಬರೋದು, ಮತ್ತೆ ಅದನ್ನು ಸಮಾಧಾನಗೊಳಿಸೋದು, ಇವೆಲ್ಲ ಮೆಹನತ್ ಬಾಬನಿಗೆ ನೋಡ್ಲಿಕ್ಕಾಗುದಿಲ್ಲ. ಬಾಪ್ ದಾದಾ ಹೇಳ್ತಾರೆ, ಮಕ್ಕಳು ಸದಾ ಸ್ವಮಾನದಾರಿಯಾಗಿರಿ, ಸ್ವರಾಜ್ಯ ಅಧಿಕಾರಿಯಾಗಿರಿ, ಸಮಾಧಾನ ಸ್ವರೂಪದಲ್ಲಿರುವುದನ್ನ ನಾನು ನೋಡ್ಲಿಕ್ಕೆ ಬಯಸ್ತೀನಿ. ಅನುಭವಿ ಮೂರತ್ ಸೆಕೆಂಡ್ ಮೇ ಪರಿವರ್ತನ್ ಕರ್ ಸಕ್ತಾ ಹೈ. ಹಾಗಾದ್ರೆ ಸಮಾಧಾನ ಸ್ವರೂಪದಲ್ಲಿ ಇರ್ಬೇಕಾದ್ರೆ ಯಾರಿಂದ ಸಾಧ್ಯ ಇದು? ಅನುಭವಿ ಮೂರತ್. ಎಲ್ಲದರಲ್ಲಿ ನಾವು ಅನುಭವಿ ಆಗಿದ್ರೆ ಎಂತ ಸಮಸ್ಯೆಯನ್ನು 1 ಸೆಕೆಂಡಿಗೆ ಏನ್ ಮಾಡ್ಬೋದು? ಸಮಾಧಾನಕ್ಕೆ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. अच्छा, सब तरफ के पहुंच गए ही डबल फॉरनर्स भी हर ग्रुप में अपना चांस अच्छा ले रहे हैं. अच्छा, इस ग्रुप में पांडव भी कम नहीं है. ಎಲ್ಲ ಕಡೆಯಿಂದಲೂ ಬಂದು ತಲುಪಿದಿರಿ. ವಿದೇಶಿಯರ ಗ್ರೂಪ್ ಬಹಳ ಚಂದ ಚಾನ್ಸ್ ಅನ್ನ ತಗೊಂಡಿದ್ದೀರಿ. ಈ ಗ್ರೂಪಿನಲ್ಲಿ ಪಾಂಡವರು ಏನೂ ಕಡಿಮೆ ಇಲ್ಲ, ಒಳ್ಳೇದು.
पांडव सभी हाथ उठाओ, ಎಲ್ಲ ಪಾಂಡವರು ಕೈ ಎತ್ತಿ. माताएं, कुमारियां, टीचर्स हाथ उठाओ. पहले ग्रुप में माताएं ज्यादा थी, लेकिन इस ग्रुप में पांडवों ने भी रेस अच्छी की है. ಮೊದಲನೇ ಗ್ರೂಪಿನಲ್ಲಿ ಮಾತೆಯರು ಬಹಳ ಇದ್ರು. ಈ ಗ್ರೂಪಿನಲ್ಲಿ ಪಾಂಡವರು ಸಹಿತ ಬಹಳ ಚಂದ ರೇಸ್ ಮಾಡಿ ಜಾಸ್ತಿ ಸಂಖ್ಯೆಯಲ್ಲಿ ಬಂದಿದ್ದೀರಿ. पांडवों का नशा और निश्चय अभी तक गायन भी गाया हुआ है. ಅಂದ್ರೆ ಪಾಂಡವರ ನಶೆ, ಪಾಂಡವರ ನಿಶ್ಚಯ ಇವತ್ತಿನ ತನಕನೂ ಗಾಯನದಲ್ಲಿ ಸಹಿತ ಎಲ್ಲರೂ ಅದನ್ನ ಗಾನ ಮಾಡ್ತಾ ಇದ್ದಾರೆ. क्या गाया हुआ है जानते हो? 5 पांडव लेकिन नशा और निश्चय के आधार से विजयी बने. ये गायन अभी तक है ना. पंच पांडವರು ಅವರ ನಶೆ ಮತ್ತು ನಿಶ್ಚಯದ ಆಧಾರದಿಂದ ಅವರು ವಿಜಯಿಯಾದರು ಎನ್ನುವುದು ಇವತ್ತಿನ ತನಕನೂ ಗಾಯನ ಇದೆ. तो ऐसे पांडव हो, अच्छा नशा है तो पांडव जब भी सुनते होंगे आप पांडव हो तो पांडवों को पांडवपति तो नहीं भूलता है. ಪಾಂಡವರಿಗೆ ಪಾಂಡವಪತಿ ಮರೆಯಂಗಿಲ್ಲಲ್ಲ. ಎಲ್ಲ ಪಾಂಡವರಿಗೆ ಪಾಂಡವಪತಿ ನೆನಪಿದೆ ಅಲ್ವಾ. ಪಂಚ ಪಾಂಡವರು ನಶೆ ಮತ್ತೆ ನಿಶ್ಚಯದ ಆಧಾರದಿಂದ ವಿಜಯಿಗಳು. ಜೊತೆಗೆ ಪಾಂಡವರು ಪಾಂಡವಪತಿಯನ್ನ ಮರೆಯಂಗಿಲ್ಲಲ್ವಾ. ಕಭಿ ಕಭಿ ಭೂಲ್ತಾ ಹೈ. पांडव और पांडवपति, पांडवों को कभी भी पांडवपति भूल नहीं सकता. ಪಾಂಡವರು ಎಂದಿಗೂ ಸಹಿತ ಪಾಂಡವ ಪತಿಯನ್ನ ಮರಿಲಿಕ್ಕೆ ಸಾಧ್ಯವಿಲ್ಲ. पांडवों को तो ये नशा होना चाहिए ना. हम कल्प कल्प के पांडव, पांडव पति के प्यारे ही. ನಾವು ಕಲ್ಪ ಕಲ್ಪಕ್ಕೂ ನಾವು ಪಾಂಡವರು, ಪಾಂಡವ ಪತಿಗೆ ನಾವು ಬಹಳ ಪ್ರಿಯರು. ಯಾದಗಾರ್ में पांडवों का भी नाम कम नहीं है ಅಲ್ವಾ. ಯಾದಗಾರ್ನಲ್ಲಿ ಪಾಂಡವರ ಹೆಸರು ಸಹಿತ ಏನು ಕಡಿಮೆ ಇಲ್ಲ. ಪಾಂಡವಂಕ ಟೈಟಲ್ ಏನು ಹೇಳಿ. ಪಾಂಡವರಿಗೆ ಏನ್ ಟೈಟಲ್? ವಿಜಯಿ ಪಾಂಡವ್. ಪಾಂಡವರಿಗೆ ಟೈಟಲ್ ಏನು? ವಿಜಯಿ ಪಾಂಡವ್. ಮೊದಲೇ ಹೇಳಿದ್ರು ಬಾಬಾ, ನಶಾ ಮತ್ತು ನಿಶ್ಚಯದ ಆಧಾರದಿಂದ ವಿಜಯಿಗಳು ಅಂತ ಗಾಯನ ಇದೆ ಪಾಂಡವರಿಗೆ. ಇನ್ನೊಂದು ಕಡೆ ಪಾಂಡವ ಪತಿಯನ್ನ ಎಂದಿಗೂ ಪಾಂಡವರು ಮರೆಯುವುದಿಲ್ಲ. पांडवर टाइटल विजयी पांडव. तो ऐसे पांडव है, बस हम विजयी पांडव है. सिर्फ पांडव नहीं, ಗೊತ್ತಾಯ್ತಲ್ಲ ಎಲ್ಲ ಪಾಂಡವರಿಗೆ. ತಾವು ಯಾರಾಗಿದ್ದೀರಿ? ವಿಜಯी पांडव. विजय का तिलक अविनाशी मस्तक पर लगा हुआ ही है. ವಿಜಯದ ತಿಲಕ ಅವಿನಾಶಿಯಾಗಿ ಮಸ್ತಕದಲ್ಲಿ ಯಾವಾಗಲೂ ತೊಡಗಿದೆ, ಕಾಣ್ತಾ ಇದೆ ಅಂತಾರೆ ಬಾಬಾ. ಸರಿ, ಪಾಂಡವಂಕು ಮುಗೀತ. ಪಾಂಡವರಿಗೆ ಪಾಂಡವ ಪತಿಯ ನಶೆ. माताओं तो क्या नशा रहता है? बहुत नशा रहता है. माता ये नशे में कहती है बाबा आया ही है हमारे लिए. ಮಾತೆಯರು ನಶೆಯಿಂದ ಏನ್ ಹೇಳ್ತಾರಂದ್ರೆ ಬಾಬಾ ಬಂದಿರುವುದೇ ನಮಗಾಗಿ. ಐಸೆ है ना. क्योंकि आधा कल्प में माताओं को मर्तबा नहीं मिली है. ದ್ವಾಪರ ಕಲಿಯುಗದಲ್ಲಿ ಮಾತೆಯರಿಗೆ ಏನು ಅಂತ ಪದವಿಯೇ ಸಿಕ್ಕಿಲ್ಲ, ಮುಂದೆ ಇಟ್ಟಿಲ್ಲ. अभी संगम पर राजनीति में भी माताओं को अधिकार मिला है. ಈ ಸಂಗಮ ಯುಗದಲ್ಲಿ ರಾಜನೀತಿಯಲ್ಲಿ ಸಹಿತ ಮಾತೆಯರಿಗೆ ಅಧಿಕಾರ ಸಿಕ್ಕಿದೆ. हर डिपार्टमेंट में आप शक्तियों को हर डिपार्टमेंट में आप शक्तियों को बाप ने आगे रखा ना. ಪ್ರತಿ ಡಿಪಾರ್ಟ್ಮೆಂಟ್ ನಲ್ಲಿ ಸಹಿತ ಶಕ್ತಿಯರನ್ನ ಬಾಬಾ ಮುಂದಿಟ್ಟಿದಾರಲ್ವಾ. तो संसार में भी हर वर्ग में अब माताओं को अधिकार मिलता है. ಜಗತ್ತಿನಲ್ಲಿ ಸಹಿತ ಪ್ರತಿ ವರ್ಗದಲ್ಲಿ ಮಾತೆಯರಿಗೀಗ ಅಧಿಕಾರ ಸಿಕ್ಕಿದೆ. कोई भी ऐसा वर्ग नहीं है जिसमें माताएं नहीं हो. ಇಂಥ ವರ್ಗನೇ ಇಲ್ಲ. ಯಾವುದು? ಡಾಕ್ಟರ್ಸ್. ಅಲ್ಲಿ ಮಾತೆಯರಿಲ್ಲ ಅಂತೀರಾ? ಇಲ್ಲ, ಡಾಕ್ಟರ್ಸ್ ಮಾತೆಯರಿದ್ದಾರೆ, ಎಂಜಿನಿಯರ್ ಮಾತೆಯರಿದ್ದಾರೆ, ಆಮೇಲೆ ರಾಜಕೀಯದಲ್ಲಿ ಮಾತೆಯರಿದ್ದಾರೆ, ಸಮಾಜ ಸೇವಾ ಸಂಸ್ಥೆಗಳನ್ನ ಎಷ್ಟು ಜನ ಮಾತೆಯರಿದ್ದಾರೆ. ಎಲ್ಲಿ ಬೇಕಾದ್ರೆ ನೋಡಿ, ಇವತ್ತು ಕಾರ್ ಡ್ರೈವಿಂಗ್ ಮಾತೆಯರು ಮಾಡ್ತಾರೆ,
ಆಮೇಲೆ ವಿಮಾನವನ್ನ ಡ್ರೈವಿಂಗ್ ಮಾತೆಯರು ಮಾಡ್ತಾರೆ. ಆಮೇಲೆ ಆಟೋ ಡ್ರೈವಿಂಗು ಮಾತೆಯರು ಮಾಡ್ತಾರೆ. ಹೇಳಿ, ಯಾವ್ದ್ರಲ್ಲಿ ಮಾತೆಯರು ಹಿಂದಿದ್ದಾರೆ? ಪೊಲೀಸರು ಮಾತೆಯರಾಗ್ತಾರೆ, ಜಡ್ಜ್ ಮಾತೆಯರಾಗ್ತಾರೆ, ವಕೀಲರು ಮಾತೆಯರಾಗ್ತಾರೆ. ನೋಡಿ, कोई भी ऐसा वर्ग नहीं है जिसमें माताएं नहीं हो. ये संगम युग का मर्तबा है. तो माताओं को रहता है हमारा बाबा, रहता है ना, मेरा बाबा. नशा है, माताएं हाथ हिला रही है. अच्छा, भगवान को अपना बना लिया तो जादूगारिनी तो ಮಾತಾಯೇ ಹುಯಿ. ಭಗವಂತನನ್ನೇ ನನ್ನವರನ್ನಾಗಿ ಮಾಡಿಕೊಂಡವರು ಜಾದುಗಾರಣಿ ಅವರಲ್ವಾ? ಮತ್ತೆ ಮಾತಿರ್ ನಶೆಯಲ್ಲಿ ಹೇಳುವ ಮಾತು ಯಾವುದು? ಬಾಬಾ ಆಯಾ ಹಿ ಹೈ ಹಮಾರೆ ಲಿಯೆ. ನಾವು ಮಾತೇರಿಗಾಗಿ ಬಾಬಾ ಈ ಜಗತ್ತಿಗೆ ಬಂದಿದ್ದಾರೆ. ಮಾತೇರನ್ನ ಭಗವಂತ ನಮ್ಮವರನ್ನ ತಮ್ಮವರನ್ನಾಗಿ ಮಾಡ್ಕೊಂಡಿದ್ದಾರೆ. बाप दादा देखता है माताएं चाहे पांडव, बाप दादा के सर्व संबंध से प्यार तो सर्व संबंध से ही, लेकिन किसको कौन सा विशेष संबंध प्यारा है वो भी देखते हैं. ಯಾರಿಗೆ ಯಾವ ವಿಶೇಷ ಸಂಬಂಧ ಇಷ್ಟ ಅದನ್ನು ಬಾಬಾ ನೋಡ್ತಾರೆ. ಬಾಬನ ಜೊತೆಗೆ ಸರ್ವ ಸಂಬಂಧದಿಂದ ಪ್ರೀತಿಯಿಂದ ಸರ್ವ ಸಂಬಂಧದಿಂದ ಬಾಬನನ್ನ ನಾವು ಪ್ರೀತಿ ಮಾಡ್ತೀವಲ್ವಾ, ಅದರಲ್ಲಿಯೂ ವಿಶೇಷ ಸಂಬಂಧ ಯಾವುದು ಬಾಬಾ ನೋಡ್ತಾರೆ. ಕೈ ಬಚ್ಚೋಂಕು ಖುದಾ ಕೋ ದೋಸ್ತ್ ಬನಾನ ಬಹುತ್ ಅಚ್ಚಾ ಲಗ್ತಾ. ಕೆಲವರಿಗೆ ಖುದನನ್ನ ದೋಸ್ತ್ ಮಾಡ್ಕೊಳ್ಳೋದು ಬಹಳ ಇಷ್ಟ ಅನ್ನಿಸ್ತದೆ. इसलिए खुदा दोस्त की कहानी भी है. बाप दादा यही कहते, ಟೋಟಲಿ ಬಾಪ್ ದಾದ ಸರ್ವ ಸಂಬಂಧ ನಾವ್ ಇಟ್ಕೋತೀವಿ ಬಾಬನ ಜೊತೆಗೆ. ಪ್ಯಾರ್ ತೋ ಸರ್ವ ಸಂಬಂಧ ಹಿ, ಆದ್ರೂ ಕೆಲವು ಸಂಬಂಧ ಬಹಳ ಇಷ್ಟ, ಕೆಲವರಿಗೆ ಖುದಾ ದೋಸ್ತ್ ಇಷ್ಟ. बाप दादा यही कहते, जिस समय जिस संबंध की आवश्यकता हो तो भगवान को उस संबंध में अपना बना सकते हो. ಯಾರಿಗೆ ಯಾವ ಸಂಬಂಧ ಯಾವ ಸಮಯದಲ್ಲಿ ಬೇಕಾಗಿದೆನೋ ಆ ಸಮಯದಲ್ಲಿ ಬಾಬನನ್ನ अपना बना सकते हो, सर्व संबंध निभा सकते हो. बच्चों ने कहा बाबा मेरा, और बाप ने क्या कहा? मैं तेरा. ನಾವು ಮಕ್ಕಳೇನಂತೀವಿ? ಬಾಬಾ ನೀನು ನನ್ನವನು ಅಂತಂತೀವಿ. ಬಾಬಾ ಏನಂತಾರೆ? ನಾನು ನಿನ್ನವನಾಗಿದ್ದೀನಿ ಅಂತಾರೆ. अच्छा, ಮಧುಬನ್ ಕಿ ರೌನಕ್ ಅಚ್ಚಿ ಲಗ್ತಿ ಹೈ ನಾ. ಪಾಂಡವರ ಜೊತೆ ಮಾತಾಡಿ ಆಯ್ತು ಬಾಬಾ, ಮಾತೆಯರ ಜೊತೆಗೆ ಮಾತಾಡಿದ್ರು. ಈಗ ಮಧುಬನದ ನಿವಾಸಿಗಳ ಜೊತೆಗೆ ಮಾತಾಡ್ತಾರೆ. ಚಾಹೆ ಕಿತ್ನಾ ಭಿ ದೂರ ಬೈಠ ಸುನೆ ಭಿ ದೇಖೆ ಭಿ, लेकिन मधुबन की रौनक अपनी है. मधुबन में बाप दादा तो मिलते ही है, लेकिन और कितनी प्राप्तियां होती है. ಮಧುಬನದಲ್ಲಂತೂ ಬಾಪ್ ದಾದಾ ಎಲ್ಲರನ್ನ ಭೇಟಿ ಆಗ್ತಾರೆ. ಎಷ್ಟು ಪ್ರಾಪ್ತಿಗಳು ಬಾಬನಿಂದ. ಅಗರ್ ಲಿಸ್ಟ್ ನಿಕಾಲು ತೋ ಕಿತನಿ ಪ್ರಾಪ್ತಿ ಹೈ. ಬಾಬನ ಜೊತೆಗೆ ಒಂದು ವೇಳೆ ಏನೇನ್ ಪ್ರಾಪ್ತಿ ಆಗ್ತಾ ಉಂಟಂತ ಲಿಸ್ಟ್ ತೆಗೆದರೆ ಎಷ್ಟು ಪ್ರಾಪ್ತಿಗಳು. ಸಬಸೆ ಬಡೇತೆ ಬಡಿ ಪ್ರಾಪ್ತಿ ಸಹಜ ಯೋಗ, ಸ್ವತಃ ಯೋಗ रहता है. ಎಲ್ಲಕ್ಕಿಂತ ದೊಡ್ಡ ಪ್ರಾಪ್ತಿ ಏನಂದ್ರೆ ಸಹಜ ಯೋಗ, ಸ್ವತಃ ಯೋಗ. मेहनत नहीं करनी पड़ती. अगर कोई मधुबन के वायुमंडल का महत्व रखे तो मधुबन का वायुमंडल, मधुबन की दिनचर्या सहज योगी स्वतः योगी बनाने वाली है. ಮಧುಬನದ ವಾಯುಮಂಡಲ, ಮಧುಬನದ ದಿನಚರ್ಯ ಎಲ್ಲರನ್ನ ಸಹಜ ಯೋಗಿ ಸ್ವತಃ ಯೋಗಿ ಮಾಡ್ತದೆ. ಯಾಕೆ? क्यों? मधुबन में बुद्धि में सिर्फ एक ही काम है. सेवादारी ग्रुप आता है वो अलग बात है, लेकिन जो रिफ्रेश होने के लिए आते हैं मधुबन में क्या काम है? कोई जिम्मेवार है क्या? खाओ पियो मौज करो पढ़ाई करो. तो मधुबन मधुबन ही है ಅಲ್ವಾ. ಈಗ ಕೆಲವರು ಸೇವಾದಾರಿಯಾಗಿ ಬರ್ತಾರೆ, ಅವರಿಗೆ ಕೆಲವು ಜವಾಬ್ದಾರಿಗಳು ಇರ್ತವೆ. ಇನ್ನು ಮಧುಬನಕ್ಕೆ ಬೇರೆ ಬೇರೆ ರಿಫ್ರೆಶ್ ಆಗ್ಲಿಕ್ಕೆ ಬರ್ತಾರೆ. ಏನ್ ಜವಾಬ್ದಾರಿ ಅವರಿಗೆ? ಕಾವೋ ಪೀವೋ ಮೌಜ್ ಕರೋ ಪಢಾಯಿ ಕರೋ, ತಿನ್ರಿ ಕುಡೀರಿ ಮಜಾ ಮಾಡ್ರಿ, ಶಿಕ್ಷಣವನ್ನ ಓದ್ರಿ. ಬೆಳಿಗ್ಗೆ ಕ್ಲಾಸ್, ಮಧ್ಯಾಹ್ನ ಕ್ಲಾಸ್, ಸಂಜೆ ಕ್ಲಾಸಿಗೆ ಹೋಗ್ತಾ ಇರ್ತಾರೆ ರಿಫ್ರೆಶ್ ಆಗ್ಲಿಕ್ಕೆ ಬಂದವರು. ಸೇವಾದಾರಿಗಳಿಗೆ
ಒಂದ್ ಸ್ವಲ್ಪ ಜವಾಬ್ದಾರಿ ಇರ್ತದೆ, ಅಷ್ಟು ಸೇವೆ ಅವರು ಮಾಡ್ಬೇಕು. ಬಾಬಾ ಅಂತಿದ್ದಾರೆ, तो मधुबन मधुबन ही है, विदेश भी सुन रहे हैं ना, लेकिन वो सुनना और मधुबन में आना, इसमें रात दिन का फर्क है. ಈಗ ಈ ಮಹಾವಾಕ್ಯವನ್ನ ವಿದೇಶದಲ್ಲಿ ಕುಂತು ಕೇಳ್ತಿದ್ದೀರಲ್ವಾ? ಸರಿ, ವಿದೇಶದಲ್ಲಿ ಕುಂತು ಕೇಳುವುದಕ್ಕೂ ಮಧುಬನಕ್ಕೆ ಬರುವುದು, ಮಧುಬನದಲ್ಲಿ ಕೇಳುವುದಕ್ಕೂ ಹಗಲು ರಾತ್ರಿಯ ವ್ಯತ್ಯಾಸ. बाप दादा साधनों द्वारा सुनने देखने वालों को भी याद प्यार दे देते. ಸಾಧನಗಳ ಮೂಲಕ ಈಗ ಮುರಳಿಯನ್ನ ಕೇಳ್ತಿರಲ್ವಾ, ಬಾಬರ ಮಿಲನ ಮಾಡ್ತಿರಲ್ವಾ, ಇದು ಏನಿದೆ ಯಾದ್ ಪ್ಯಾರ್ ಬಾಬಾ ದೇಖ್ನೆ, ಆ ರೀತಿ ನೋಡುವವರಿಗೂ ಸಹಿತ ಯಾದ್ ಪ್ಯಾರ್ ಅಂತ ಕೊಟ್ಟೆ ಕೊಡ್ತಾರೆ. कोई बच्चे तो रात जाग कर भी सुनते हैं, ना से अच्छा जरूर है. ಕೇಳಂಗೆ ಇಲ್ಲ, ಮುರಳಿಯೇ ಕೇಳಂಗಿಲ್ಲ ಅನ್ನೋದಕ್ಕಿಂತ ಇದು ಒಳ್ಳೇದು. ಲೇಕಿನ್ ಅಚ್ಚೇತೆ ಅಚ್ಚ ಮಧುಬನ್ ಪ್ಯಾರ ಹೈ. ಏನು ಅದು ಅಷ್ಟು ಕೇಳಲಿಕ್ಕಿಲ್ಲ ಅಂದ್ರೆ ಮುರಳಿಯೇ ಕೇಳಂಗಿಲ್ಲ, ಆಗಂಗೆ ಇಲ್ಲ ಬರ್ಲಿಕ್ಕೆ ಅಂದ್ರೆ ಸರಿ, ನೀವು ಮನೆಯಲ್ಲೇ ಕುಂತು ಯಾವುದರ ಮೂಲಕ, ವಾಟ್ಸಪ್ ಮೂಲಕನೂ ಅಲ್ಲಿ ಮುರಳಿ ಕೇಳೋದು ಬಹಳ ಒಳ್ಳೇದು. ಆದರೆ ಎಲ್ಲಕ್ಕಿಂತ ಒಳ್ಳೇದ್ರಲ್ಲಿ ಒಳ್ಳೇದು ಯಾವುದು? मधुबन प्यारा है ना, मधुबन में आना अच्छा लगा है, वहां बैठकर मुरली सुन ले. ನೀವು ನಿಮ್ಮ ಊರಲ್ಲೇ ಕುಂತು ಮುರಳಿ ಕೇಳುವುದಕ್ಕೂ मधुबन अच्छा है ना, क्या अच्छा लगता, वहां भी तो मुरली सुनेंगे, यहाँ भी पीछे पीछे टीवी में देखते ही. ಇಲ್ಲಿನೂ ಸಹಿತ ಹಿಂದೆ ಕುಂತ್ರೆ ಟಿವಿಯಲ್ಲಿ ನೋಡ್ಬೇಕಾಗ್ತದೆ. ಮುರಳಿ ಅಂತ ಅಲ್ಲಿನೂ ಕೇಳ್ತೀವಿ, ಇಲ್ಲಿನೂ ಕೇಳ್ತೀವಿ. जो समझते हैं मधुबन में आना ही अच्छा है, वो हाथ उठाओ. ಮಧುಬನಕ್ಕೆ ಬರುವುದೇ ಎಲ್ಲಕ್ಕಿಂತ ಬೆಸ್ಟ್. ಮಧುಬನದಲ್ಲಿ ಬಾಬನ ಸಮ್ಮುಖದಲ್ಲಿ ಮುರಳಿ ಕೇಳುವುದೇ ಬೆಸ್ಟ್ ಅನ್ನೋರ್ ಕೈತೆ. सभी ने उठाया. अच्छा, फिर भी देखो भक्ति में भी गायन है क्या? मधुबन में मुरली बाजे, यह नहीं लंदन में मुरली बाजे. कहाँ भी हो मधुबन की महिमा का महत्व जानना, स्वयं को महान बनाना. ಮುರಳಿ ಮಧುಬನದಲ್ಲೇ ಬಾರಿಸಲ್ಪಡ್ತದೆ ಅಂತ ಗಾಯನ ಇದೆ. ಲಂಡನ್ ನಲ್ಲಿ ಮುರಳಿ ಬಾರಿಸಲ್ಪಡ್ತದೆ, ನುಡಿಸಲ್ಪಡ್ತದೆ ಅನ್ನೋದು ಗಾಯನ ಇದೆಯಾ? ಇಲ್ಲ. ಆದ್ರಿಂದ ಎಲ್ಲಿದ್ರು ಮಧುಬನದ ಮಹಿಮೆ, ಮಧುಬನನೇ. ಅದರ ಮಹತ್ವತೆಯನ್ನು ತಿಳಿದವರು ಸ್ವಯಂವನ್ನ ಮಹಾನ್ರನ್ನಾಗಿ ಮಾಡ್ಕೊಳ್ತಾರೆ. अच्छा, सब जो भी आए हैं वो योगी जीवन, ज्ञानी तो आत्मा जीवन धारणा स्वरूप का अनुभव कर रहे हैं. ಬಂದಿರೋರೆಲ್ಲರೂ ಯೋಗಿ ಜೀವನ ಇರುವವರು, ಜ್ಞಾನಿ ಆತ್ಮಗಳು, धारणा स्वरूपರು. अभी पहले टर्न में इसी सीजन के लिए विशेष अटेंशन दिलाया था. ये पूरा सीजन संतुष्ट मणि बन रहना है और संतुष्ट करना है. ಟೋಟಲಿ ಈ ಸೀಸನ್ ತುಂಬಾ, ಯಾಕೆಂದ್ರೆ ಇದೀಗ ಜನವರಿ ಎಷ್ಟನೇ ತಾರೀಕಿನ ಮುರಳಿ ಇದು? ನವೆಂಬರ್ 30ನೇ ತಾರೀಕಿನ ಮುರಳಿ 2003. ಈ ಸೀಸನ್ ಪೂರ್ಣ ಸಂತುಷ್ಟ ಮಣಿಯಾಗಿ ಇರ್ಬೇಕು, ಮತ್ತೆ ಎಲ್ಲರನ್ನು ಸಂತುಷ್ಟ ಪಡಿಸ್ಬೇಕು. ಗೊತ್ತಾಯ್ತಲ್ಲ? ಟೋಟಲಿ ಸೀಸನ್ ಪೂರ್ಣ. ಮುಂದಿನ ಮಾರ್ಚ್ ಏಪ್ರಿಲ್ ತನಕನೂ ಸಂಪೂರ್ಣ ಸಂತುಷ್ಟ ಮಣಿಯಾಗಿ ಇರಬೇಕು, ಎಲ್ಲರನ್ನ ಸಂತುಷ್ಟ ಪಡಿಸ್ಬೇಕು. ಸಿರ್ಫ್ ಬನ್ನ ಹೈ ನಹಿ, ಕೇವಲ ಸಂತುಷ್ಟ ಮಣಿ ಆಗುವುದಲ್ಲ, करना भी है. साथ में भी समय अनुसार कभी भी कुछ भी हो सकता है. प्रश्न नहीं पूछो कब होगा ಅಲ್ವಾ? ಎಲ್ಲ ಈಗಲೇ ಅದನ್ನ ಅನುಭವ ಮಾಡಿ, ಬನ್ನ है, करना भी है, ಸಂತುಷ್ಟ करना है. ಸಮಯ ಅನುಸಾರ ಯಾವ ಸಮಯದಲ್ಲಿ ಏನೂ ಆಗ್ಬಿಡಬಹುದು. ಪ್ರಶ್ನೆಯನ್ನ ಕೇಳಬೇಡಿ ಯಾವಾಗ ವಿನಾಶ ಆಗ್ತದೆ ಅಂತೇಳಿ. 1 ವರ್ಷ ಇದೆನಾ, 6 ತಿಂಗಳಿದೆಯಾ ಅಂತ ಯಾರು ಕೇಳತಕ್ಕದಲ್ಲ. ಅಚಾನಕ್ ಕುछ भी किसी समय भी हो सकता है. ಅಚಾನಕ್ ಎಲ್ಲಾದ್ರೂ ಯಾರಿಗಾದ್ರೂ ಯಾವ ಸಮಯದಲ್ಲಿ ಏನಾದ್ರೂ ಆಗ್ಬಿಡ್ಬೋದು. कुछ भी हो सकता है, कुछ भी हो सकता है. प्रश्न नहीं पूछो ಕಬ್ ಹೋಗಾ ಅಂತ ಹೇಳ್ಕೊಂಡು. 1 साल में होगा, 6 मास में होगा. 1 ವರ್ಷದಲ್ಲಿಯೂ ಆಗ್ಬೋದು, 6 ತಿಂಗಳಲ್ಲಿ ಆಗ್ಬೋದು. अचानक कुछ भी किसी समय में हो सकता है.
इसलिए अपनी स्मृति का ಸ್ವಿಚ್ बहुत ಪವರ್ಫುಲ್ बनाओ. ಅದಕ್ಕೋಸ್ಕರ ಸ್ಮೃತಿಯ ಸ್ವಿಚ್ ಅನ್ನ ಬಹಳ ಪವರ್ಫುಲ್ ಮಾಡ್ಕೊಳ್ಳಿ. ಯಾವ ಸಮಯದಲ್ಲಿ ಏನೂ ಆಗ್ಬಿಡ್ಬೋದು. सेकंड में स्विच ऑन और अनुभव स्वरूप बन जाओ. 1 ಸೆಕೆಂಡ್ಗೆ ಸ್ವಿಚ್ ಆನ್ ಮಾಡಬೇಕು, ಅನುಭವಿ ಸ್ವರೂಪ ಆಗ್ಬಿಡ್ಬೇಕು. ಸ್ವಿಚ್ ढीला इद्रे तो घड़ी घड़ी ऑन ऑफ करना पड़ता है, समय लगता है ठीक होने में ಅಲ್ವಾ. ಸ್ವಿಚ್ ಆಫ್ ಇದ್ರೆ ಮತ್ತೆ ಆನ್ ಆಫ್ ಆಗ್ತಾ ಇದ್ರೆ ಸಮಯ ಹಿಡಿತದೆ ಸರಿಯಾಗ್ಲಿಕ್ಕೆ. ಸ್ವಿಚ್ ಎಂದಿಗೂ ढीला ಇರಬಾರ್ದು. लेकिन सेकंड में स्विच ऑन स्वमान का, स्वराज्य अधिकारी का अंतर्मुखी होकर अनुभव करते जाओ. स्विच ऑन ಮಾಡ್ರೆ 1 ಸೆಕೆಂಡ್ಗೆ ಸ್ವಮಾನ, ನನ್ನ ಆತ್ಮ ಸ್ವರಾಜ್ಯ ಅಧಿಕಾರಿ. 1 ಸೆಕೆಂಡ್ಗೆ ಅಂತರ್ಮುಖಿಯಾಗಿರಿ, ಅನುಭವ ಮಾಡಿ. ನನ್ನ ಆತ್ಮ स्वराज्य अधिकारी. अनुभव के सागर में समा जाओ. 1 ಸೆಕೆಂಡ್ಗೆ ಅಂತರ್ಮುಖಿ ಆಗ್ಬೇಕು. ಅನುಭವದ ಸಾಗರದಲ್ಲಿ ಮುಳುಗಿ ಬಿಡಿ. अनुभव की अथॉरिटी को कोई भी अथॉरिटी जीत नहीं सकती. ಅನುಭವದ ಅಥಾರಿಟಿಯನ್ನ ಯಾವ ಅಥಾರಿಟಿಯವರು ಸಹಿತ ಗೆಲ್ಲಲು ಸಾಧ್ಯವಿಲ್ಲ. समझा क्या करना है. बाप दादा इशारा दे रहे हैं, लेकिन इंतजार नहीं करो. कब नहीं, अब. ಯಾವುದನ್ನು ಕಾಯ್ತಾ ಕೂತ್ಕೋಬೇಡಿ, ನಿರೀಕ್ಷೆ ಮಾಡ್ತಾ ಕೂತ್ಕೋಬೇಡಿ. ಯಾವಾಗ ಈಗಲೇ. एवर रेडी. सेकंड में स्मृति का स्विच ऑन कर सकते हो. 1 ಸೆಕೆಂಡಿಗೆ ಸ್ಮೃತಿ ಎನ್ನುವ ಸ್ವಿಚ್ ಅನ್ನ ಆನ್ ಮಾಡ್ಲಿಕ್ಕೆ ಬರ್ತದ. कैसा भी सर्कमस्टेंस हो, कैसा भी समस्या हो, स्मृति का स्विच ऑन करो. ಎಂತ ಸಮಸ್ಯೆನೇ ಇರ್ಬೋದು, ಎಂತ ಪರಿಸ್ಥಿತಿಯೇ ಇರ್ಬೋದು, ಸ್ವಿಚ್ ಆನ್ ಅಂದ ಕೂಡಲೇ ಆತ್ಮ ಪ್ರಕಾಶಮಯ ಜ್ಯೋತಿ. ಪರನಾಮದಲ್ಲಿ ತಂದೆಯ ಸಂಘದಲ್ಲಿದ್ದೀನಿ. ಎಂತ ಪರಿಸ್ಥಿತಿ, ಎಂತ ಸಮಸ್ಯೆಯಲ್ಲಿಯೂ ಸ್ಮೃತಿ ಸ್ವಿಚ್ ಆನ್ ಮಾಡಿಬಿಡಿ, ಅಭ್ಯಾಸ ಮಾಡಿ. ಆವಾಗ ಫೈನಲ್ ಪೇಪರ್ ನಲ್ಲಿ 1 ಸೆಕೆಂಡ್ ನಲ್ಲಿ ಫೈನಲ್ ಪೇಪರ್ ಬರ್ತದೆ. 1 मिनट भी नहीं, फाइनल पेपर सेकंड का होता है. सोचने वाला नहीं पास कर सकेगा. ಯೋಚಿಸುವವರು ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅನುಭವ वाला पास हो जाएगा. तो अभी सेकंड में सभी 1 ಸೆಕೆಂಡಿಗೆ ಎಲ್ಲರೂ ಈಗ ಅಟೆನ್ಷನ್ ಪ್ಲೀಸ್. ರೆಡಿಯಾ? मैं परमधाम निवासी श्रेष्ठात्मा हूँ. 1 ಸೆಕೆಂಡಿಗೆ ನನ್ನ ಆತ್ಮ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ. ಈ ಸ್ಮೃತಿಯಿಂದ ಸ್ವಿಚ್ ಅನ್ನು ಆನ್ ಮಾಡಿ. ನಾನು ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ. ಬುದ್ಧಿಯ ಸ್ವಿಚ್ ಅನ್ನ ಆನ್ ಮಾಡಿ. ಯಾವ ಸ್ಮೃತಿನೂ ಆ ಟೈಮಿಗೆ ಬರಕೂಡದು. ಯಾವ ಬುದ್ಧಿಯಲ್ಲಿಯೂ ಹಲ್ಚಲ್ ಇರಕೂಡದು. ಅಚ್ಚಲ ಅಂದ್ರೆ ಅಚ್ಚಲ. ಆ ರೀತಿ ಬಾಬಾ ಹೆಂಗೆ ಅಚ್ಚಲ ಅನ್ನೋದಕ್ಕೆ ಡ್ರಿಲ್ ಮಾಡಿಸಿದರು. ಬಾಬಾ ಡ್ರಿಲ್ ಮಾಡಿಸ್ತಾರೆ. ಯಾವ್ದಾದ್ರು ಒಂದು ಸ್ವಮಾನದಲ್ಲಿ ಸ್ಥಿತ ಆಗ್ಬಿಡೋದು ಅಚ್ಚಲ. ಬುದ್ಧಿಯಲ್ಲಿ ಯಾವ ತರಹದ ಹಲ್ಚಲಿಲ್ಲ. अच्छा, चारों ओर के श्रेष्ठ स्वमानदारी अनुभवी आत्माओं को सदा हर सब्जेक्ट को अनुभव में लाने वाले, सदा योगी जीवन में चलने वाले निरंतर योगी आत्माओं को सदा अपने विशेष भाग्य को हर कर्म में इमर्ज रूप में रखने वाले कोटों में कोई में भी कोई विशेष आत्माओं को बाप दादा का याद प्यार और नमस्ते. 4 ಕಡೆಯ ಶ್ರೇಷ್ಠ ಸ್ವಮಾನಧಾರಿಗಳು, ಅನುಭವಿ ಆತ್ಮಗಳು, ಪ್ರತಿ ಸಬ್ಜೆಕ್ಟ್ ಅನ್ನು ಅನುಭವದಲ್ಲಿ ತರುವಂತವರು, ಸದಾ ಯೋಗಿ ಜೀವನದಲ್ಲಿ ನಡೆಯುತ್ತಾ ನಿರಂತರ ಯೋಗಿ ಆತ್ಮಗಳು, ಸದಾ ತಮ್ಮ ವಿಶೇಷ ಭಾಗ್ಯವನ್ನು ಕರ್ಮದಲ್ಲಿ ಇಮರ್ಜ್ ರೂಪದಲ್ಲಿ ತರ್ತಾ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವಾಗಿರುವ ವಿಶೇಷ ಆತ್ಮಗಳಿಗೆ
ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಬಾ ದಾದಿಜಿಯವ್ರನ್ನೆಲ್ಲ ಕರೀತಾರೆ. ಸಭಿ ಕೋ ಉಮಂಗ್ ಉತ್ಸಾಹ ಮೇ ಲಾನೆ ಕಾ ಅಚ್ಚಾ ಕಾರ್ಯ ಕರ್ ರಹಿ ಹೂ. ಎಲ್ಲರನ್ನು ಉಮಂಗ್ ಉತ್ಸಾಹದಲ್ಲಿ ತರ್ಲಿಕ್ಕೆ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅಭಿ ತೋ ಕರೋಡೋ ಕೋ ಸಂದೇಶ ದೇನೆ ಕಾ ಪ್ಲಾನ್ ಚಲ್ ರಹಾ ಹೈ ಅಂತ ಮಕ್ಕಳು ಹೇಳ್ತಾರೆ. ಕೋಟಿ ಕೋಟಿ ಆತ್ಮಗಳಿಗೆ ಸಂದೇಶ ತಲುಪಿಸುವ ಪ್ಲಾನ್ ಅನ್ನ ಮಾಡ್ತಾ ಇದ್ದೀವಿ. ಎಲ್ಲರ ಉಮಂಗ್ ಉತ್ಸಾಹ. ಬಾಬಾ ಅಂತಾರೆ ಅಚ್ಚಾ ಕಾರ್ಯ ಕರ್ ರಹಿ ಹೂ. करोड़ क्या, सारे विश्व के आत्माओं को संदेश मिलना है. ಕೋಟಿ ಕೋಟಿ ಜನರಿಗೇನು, ಇಡೀ ವಿಶ್ವದ ಎಲ್ಲ ಆತ್ಮಗಳಿಗೆ ಸಂದೇಶ ಸಿಗ್ಬೇಕು. अहो प्रभु तो कहेंगे ना, अहो प्रभु कहने के लिए भी तो तैयार करना है ना. दादियन से ये भी सहयोग दे रही है. ಎಲ್ಲ ದಾದಿಯರಿಗೆ ಬಾಬಾ ಹೇಳ್ತಾರೆ, ಪ್ರಭು कहने के लिए भी तैयार करना है. अहो प्रभु ಅಂತ ಹೇಳಲಿಕ್ಕೂ ಸಹಿತ ತಯಾರಿ ಮಾಡಬೇಕು. अहो प्रभु ಅಂತ ಹೇಳ್ಕೊಂಡು ಹೇಳ್ತಾರಲ್ವಾ. करोड़ क्या, सारे विश्व के आत्माओं को संदेश मिलना है. यह भी सहयोग दे रही है. अच्छा, मधुबन को संभाल रहे हो. अच्छा सहयोगी ग्रुप मिला है. ಮಧುವನ ನಿವಾಸಿಗಳ ಜೊತೆ ಮಾತಾಡ್ತಾರೆ ಬಾಬಾ. ಎಷ್ಟು ಚಂದ ಮಧುವನವನ್ನ ಸಂಭಾಲನೆ ಮಾಡ್ತೀರಿ. ಒಳ್ಳೆ ಗ್ರೂಪ್, ಸಹಯೋಗಿ ಗ್ರೂಪ್ ಸಿಕ್ಕಿದೆ. एक एक की विशेषता है, फिर भी आदि रत्न का प्रभाव पड़ता. ಎಲ್ಲರ ಸಹಿತ ವಿಶೇಷತೆ ಇದೆ, ಆದರೂ ಸಹಿತ ಆದಿ ರತ್ನಗಳ ಪ್ರಭಾವ ಜಾಸ್ತಿ. चाहे कितने भी आयु हो जाए, नए नए भी आगे बढ़ रहे हैं. ಎಷ್ಟೇ ವಯಸ್ಸಾಗಿರ್ಲಿ ಹೊಸಬ್ರು ಮುಂದುವರಿತಾ ಇದ್ದಾರೆ. लेकिन फिर भी आदि रत्न की पालना अपनी है, इसलिए ग्रुप अच्छा है. ಆದಿ ರತ್ನಗಳ ಪಾಲನೆ ಅವರದೇ ಆದದ್ದು ಇದೆ. ಗ್ರೂಪ್ ಬಹಳ ಚೆನ್ನಾಗಿದೆ. ಹೊಸಬ್ರು ಬಂದವರು ಮುಂದುವರಿಲಿ ಅಂತಾರೆ ಬಾಬಾ. ನಯ ಬಿ ಆಗೆ ಬಡ್ರೆ ಹೇಗೆ. ಆದ್ರಿಂದ ಹೊಸಬ್ರು ಬಂದವರು ಬೇಕಾದಂಗೆ ಮುಂದುವರಿತಾ ಇದ್ರು. ಹಳಬರಿಗೆ ಆದಿ ರತ್ನಗಳಿಗೆ ಪಾಲನಾ ಅಪ್ನಿ ಹೈ, ಇಸ್ಲಿಯೇ ಗ್ರೂಪ್ ಅಚ್ಚಾ ಹೈ. ಅಚ್ಚಾ, ಇವತ್ತಿನ ವರದಾನ ವಿಘ್ನ ಪ್ರೂಫ್. ಚಮಕೀಲಾ ಫರಿಷ್ಠಾ ಡ್ರೆಸ್ ಅನ್ನು ಧಾರಣೆ ಮಾಡಿರುವ ಸದಾ ವಿಘ್ನ ವಿನಾಶಕ ಆಗಿರಿ. ವಿಘ್ನ ಪ್ರೂಫ್ ಆಗಿ ಹೊಳೆಯುವ ಫರಿಷ್ಠಾ ಡ್ರೆಸ್ ಅನ್ನು ಧಾರಣೆ ಮಾಡುವ ಸದಾ ವಿಘ್ನ ವಿನಾಶಕ ಆಗಿರಿ. ವಿಘ್ನ ಪ್ರೂಫ್ ಹೊಳೆಯುವ ಫರಿಷ್ಠಾ ಡ್ರೆಸ್ ಧಾರಣೆ ಮಾಡಿರುವ ಸದಾ ವಿಘ್ನ ವಿನಾಶಕ ಆಗಿರಿ. ಸ್ವಯಂ ಪ್ರತಿ ಮತ್ತು ಸರ್ವರ ಪ್ರತಿ ಸದಾ ವಿಘ್ನ ವಿನಾಶಕ ಆಗ್ಲಿಕ್ಕೋಸ್ಕರ ಕ್ವಶನ್ ಮಾರ್ಕ್ ಅನ್ನು ವಿದಾಯ ಮಾಡಿ. ನಾನು ವಿಘ್ನ ವಿನಾಶಕ ಆಗ್ಬೇಕಾದ್ರೆ ಪ್ರಶ್ನೆ ಹಾಕುವುದನ್ನ ವಿದಾಯ ಮಾಡಿ. ಫುಲ್ ಸ್ಟಾಪ್ ಹಾಕಿ ಸರ್ವ ಶಕ್ತಿಯೊಂಕ ಫುಲ್ ಸ್ಟಾಕ್ ಕರ್ನ. ಪೂರ್ಣ ವಿರಾಮ ಹಾಕಿದ್ರೆ ಸರ್ವ ಶಕ್ತಿಗಳ ಪೂರ್ಣ ಸ್ಟಾಕ್ ಆಗ್ತದೆ. ಸದಾ ವಿಘ್ನ ಪ್ರೂಫ್ ಚಮಕೀಲಾ ಫರಿಷ್ಠಾ ಡ್ರೆಸ್ ಅನ್ನ ಹಾಕೊಳ್ಳಿ. ಮಣ್ಣಿನ ಡ್ರೆಸ್ ಹಾಕೋಬೇಡಿ. ಜೊತೆಗೆ ಸರ್ವ ಗುಣಗಳ ಆಭರಣವನ್ನ ತೊಟ್ಕೊಳ್ಳಿ. ಸದಾ ಅಷ್ಟಶಕ್ತಿ ಶಸ್ತ್ರಧಾರಿ ಸಂಪನ್ನ ಮೂರ್ತಿಯಾಗಿರಿ. ಕಮಲ ಪುಷ್ಪದ ಆಸನದಲ್ಲಿ ಕೂತ್ಕೊಳ್ಳಿ. अपने ಶ್ರೇಷ್ಠ ಜೀವನಕ್ಕೆ ಪಾವ್ ರಖನಾ. ಈ ರೀತಿ ನಾವು ಶ್ರೇಷ್ಠ ಜೀವನಕ್ಕೆ ಕಾಲನ್ನ ಇಡೋಣ ಅಂತಾರೆ ಬಾಬಾ. ಸ್ವಪ್ರತಿ ಮತ್ತೆ ಸರ್ವರ ಪ್ರತಿ ವಿಘ್ನ ವಿನಾಶಕ ಆಗ್ಲಿಕ್ಕೋಸ್ಕರ ಕ್ವಶನ್ ಮಾರ್ಕಿಗೆ ವಿದಾಯ. ಫುಲ್ ಸ್ಟಾಪಿನ ಮೂಲಕ ಸರ್ವ ಶಕ್ತಿಗಳನ್ನ ಫುಲ್ ಸ್ಟಾಕ್ ಮಾಡ್ಕೊಳ್ಳೋದು. ಸದಾ ವಿಘ್ನ ಪ್ರೂಫ್ ಹೊಳೆಯುವ ಫರಿಷ್ಠಾ ಡ್ರೆಸ್ ಹಾಕೊಂಡು ಮಣ್ಣಿನ ಡ್ರೆಸ್ಸಿನಿಂದ ದೂರ ಇರೋದು. ಜೊತೆಗೆ ಎಲ್ಲ ಗುಣಗಳ ಆಭರಣಗಳಿಂದ ನಮ್ಮನ್ನ ಶೃಂಗಾರ ಮಾಡ್ಕೊಳ್ಳುದು. ಅಷ್ಟಶಕ್ತಿ ಶಸ್ತ್ರಧಾರಿಯಾಗಿ ಸಂಪನ್ನ ಮೂರ್ತಿಯಾಗಿ ಕಮಲ ಪುಷ್ಪ ಆಸನ पर सदा श्रेष्ठ जीवन के पाव रखना. ವಿಘ್ನ ಪ್ರೂಫ್ ಚಮಕೇಲಿ ಡ್ರೆಸ್ ಅನ್ನ ಧರಿಸಿ ಸದಾ ವಿಘ್ನ ವಿನಾಶಕ ಆಗಿರಿ. ಸೋಮ ವರದಾನ ಏನಾಯ್ತು? ವಿಘ್ನ ಪ್ರೂಫ್ ಚಮಕೇಲಿ ಫರಿಷ್ಠಾ ಡ್ರೆಸ್ ಅನ್ನ ಧಾರಣೆ ಮಾಡಿಕೊಂಡು
सदा विघ्न विनाशक आगिरी। स्लोगन, अभ्यास पर पूरा अटेंशन दो तो फर्स्ट डिवीजन में नंबर आ जाएगा। अभ्यास ಮಾಡಿ ಪೂರ್ಣ ಗಮನ ಕೊಟ್ಟು ಫಸ್ಟ್ ಡಿವಿಷನ್ ಅಲ್ಲಿ ಬನ್ನಿ, ನಂಬರ್ ಆ ಜಾಯೇಗಾ, ನಮ್ದು ನಂಬರ್ ಆವಾಗ ಸಿಗ್ತದೆ ಅಂತ ಬಾಬಾ ತಿಳಿಸ್ತಾರೆ. अच्छा, ओम शांति। ನೀನಾಗಿಯೇ ಮನದ ಮಿತ್ರನು, ನೀನಾಗಿಯೇ ಮನದ ಮಿತ್ರನು, ಬೇರಾರು ಕಾಣೆ ನೀನೊಬ್ಬನೇ, ನೀನೊಬ್ಬನೇ ಬಾಬಾ, ಕರೆದೆ ನನ್ನ ಓ ಪ್ರಾಣ ಪ್ರಿಯನೇ, ಕರೆದೆ ನನ್ನ ಓ ಪ್ರಾಣ ಪ್ರಿಯನೇ, ನಿನ್ನೊಂದಿಗೆ ನನ್ನ ಈ ಜೀವನ, ಈ ಜೀವನ ಬಾಬಾ, ಈ ಜೀವನ ನೀನಾಗಿಯೇ ಮನದ ಮಿತ್ರನು. ಹೃದಯದಿ ತೂಗಿದೆ ಪ್ರೇಮದು ಯಾನೆ, ಮನದಲ್ಲಿ ನಲಿದಿದೆ ನವಿಲೆ, ಹೃದಯದಿ ತೂಗಿದೆ ಪ್ರೇಮದು ಯಾನೆ, ಮನದಲ್ಲಿ ನಲಿದಿದೆ ನವಿಲೆ, ಜಗದೊಡೆಯನೇ ನೀ ನಮ್ಮವನೆನಲು, ಆನಂದದ ಹೊನಲೆ ಹೊನಲೆ, ಆನಂದದ ಹೊನಲೆ ಹೊನಲೆ, ಸುಖ ಸುರಿಸಿದೆ ನೀ ಮನವರಳಿಸಿದೆ, ಸುಖ ಸುರಿಸಿದೆ ನೀ ಮನವರಳಿಸಿದೆ, ಬೇರೆಲ್ಲೂ ಕಾಣೆ ಈ ಸ್ನೇಹವ, ಈ ಸ್ನೇಹವ ಬಾಬಾ, ಸವಿ ಸ್ನೇಹವ ನೀನಾಗಿಯೇ ಮನದ ಮಿತ್ರನು.
ಭಾದ ಪರದೆಯೊಳಗಿನ ಶಾಂತಿಯ ಧಾಮವೇ ನಿನ್ನ ಮನೆ. ನೀಲಿಯನ ಭಾದ ಪರದೆಯೊಳಗಿನ ಶಾಂತಿಯ ಧಾಮವೇ ನಿನ್ನ ಮನೆ. ಬಾಹುವ ಪಸರಿಸಿ ಕರೆಯುತ್ತಲಿಹೆನಿ ಹರಿಸುತ್ತ ಪ್ರೀತಿಯ ಧಾರೆಯನು. ಹರಿಸುತ್ತ ಪ್ರೀತಿಯ ಧಾರೆಯನು. ನಿನ್ನ ಮಡಿಲನು ಸೇರುವ ತವಕದೆ. ನಿನ್ನ ಮಡಿಲನು ಸೇರುವ ತವಕದೆ. ಹಾರುತ್ತ ಹಾರುತ್ತ ನಾ ಬರುವೆ. ನಾ ಬರುವೆ ಬಾಬಾ ನಾ ಬರುವೆ. ನೀನಾಗಿಯೇ ಮನದ ಮಿತ್ರನು. ಬೇರಾರು ಕಾಣೆ ನೀನೊಬ್ಬನೇ. ನೀನೊಬ್ಬನೇ ಬಾಬಾ ನೀನೊಬ್ಬನೇ. ಕರೆದೆ ನನ್ನ ಓ ಪ್ರಾಣ ಪ್ರಿಯನೇ. ಕರೆದೆ ನನ್ನ ಓ ಪ್ರಾಣ ಪ್ರಿಯನೇ. ನಿನ್ನೊಂದಿಗೆ ನನ್ನ ಈ ಜೀವನ. ಈ ಜೀವನ ಬಾಬಾ ಈ ಜೀವನ. ನೀನಾಗಿಯೇ ಮನದ ಮಿತ್ರನು. ಓಂ ಶಾಂತಿ ಓಂ ಶಾಂತಿ.